Hello everyone, welcome back to my YouTube ಚಾನಲ್ ಕಾಂಪಿಟೇಟಿವ್ ಕಾರ್ನರ್. ಗೈಸ್ ಸಾರಿ ಏನಕ್ಕಂತ ಅಂದರೆ ನಂದು ಹಿಂದಿನ ವೀಡಿಯೋಸ್ ಏನಿತ್ತು ಜೂಲಿಯಸ್ ಸೀಸರ್ ಸೀನ್ 1 ಮತ್ತು ಸೀನ್ 2 ಅದರಲ್ಲಿ ತುಂಬ ಕಮೆಂಟ್ಸ್ ಇತ್ತು. ಕಂಟಿನ್ಯೂ ಮಾಡಿ ಸೀನ್ 3 ಸೀನ್ 4 ಇದನ್ನೆಲ್ಲ ಮಾಡಿ ಆ್ಯಂಡ್ ಜೂಲಿಯಸ್ ಸೀಸರ್ ಓಲ್ಡ್ ಡ್ರಾಮಾ ಕಂಪ್ಲೀಟ್ ಮಾಡ್ಕೊಂಡು ಕೊಡಿ ಅಂತ. ಬಟ್ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ನಾನು ನನ್ನ ಸ್ಟಡೀಸಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಟುಡೇ ಐ ಆಮ್ ಬ್ಯಾಕ್. ಸೊ ಇನ್ಮೇಲೆ ನಾನು ಜೂಲಿಯಸ್ ಸೀಸರ್ ಫುಲ್ ಓಲ್ಡ್ ಡ್ರಾಮಾ ಏನಿದೆ ಅಲ್ವಾ ಅದನ್ನು ಫುಲ್ ಕಂಪ್ಲೀಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಲವ್ಲಿ ಕಮೆಂಟ್ಸ್. ತುಂಬ ಚೆನ್ನಾಗಿ ಕಮೆಂಟ್ಸ್ ಬಂದಿದೆ, ಖುಷಿ ಆಯಿತು. ಸೊ ವಿತೌಟ್ ವೇಸ್ಟಿಂಗ್ ದ ಟೈಮ್ ಲೆಟ್ಸ್ ಗೆಟ್ ಇನ್ ಟು ದ ಪ್ಲೇ. ಆ್ಯಕ್ಟ್ 1 ಸೀನ್ 3. ಸೊ ಸೀನ್ 3ಗೆ ಹೋಗೋಕ್ಕಿಂತ ಮುಂಚೆ ಕ್ಯಾಸ್ಕಾ ಮತ್ತು ಸಿಜೆರೋ ಆ್ಯಂಡ್ ಕ್ಯಾಶಿಯಸ್ ಈ ಒಂದು ಸೀನಲ್ಲಿ ಬರ್ತಾರೆ. ಅವ್ರ ಬಗ್ಗೆ ಸ್ವಲ್ಪ ಪರಿಚಯನ ಮಾಡ್ಕೊಳ್ಳೋಣ. ಕ್ಯಾಸ್ಕಾ ಮತ್ತು ಸಿಜೆರೋ ರೋಮ್ನ ಗಣ್ಯ ವ್ಯಕ್ತಿಗಳು. ಕ್ಯಾಸ್ಕಾ ಸೀಸರ್ನ ಕೊಲ್ಲಬೇಕು ಅಂತ ಆಲ್ರೆಡಿ ನಮ್ಮ ರೋಮ್ನಲ್ಲಿ ಒಂದು ಗುಂಪು ರೆಡಿ ಇದೆ ಅಲ್ವಾ. ಸೊ ಆಲ್ರೆಡಿ ಬ್ರೂಟಸ್ನ ಅವ್ರ ಕಡೆ ಕಳ್ಕೊಂಡಿದ್ದಾಗಿದೆ. ಇಲ್ಲಿ ಕ್ಯಾಸ್ಕಾ ಆ ಗುಂಪಿನ ಒಬ್ಬ ಸದಸ್ಯ ಆ್ಯಂಡ್ ಒಬ್ಬ ರಾಜಕಾರಣಿ ಕೂಡ ಹೌದು. ಸೀಸರ್ ಕಿರೀಟವನ್ನು ತಿರಸ್ಕರಿಸಿದ್ನ ಇವನೇನು ಮಾಡ್ತಾನೆ, ಬ್ರೂಟಸ್ ಮತ್ತು ಕ್ಯಾಶಿಯಸ್ ಹತ್ರ ವಿವರಿಸ್ತಾನೆ. ಆ್ಯಂಡ್ ಸೀಸರ್ನ ಮೊದಲು ಚುಚ್ಚಿಕೊಂಡವನು ಕೂಡ ಈ ಕ್ಯಾಸ್ಕಾ ಆಗಿರ್ತಾನೆ. ಇನ್ನು ಸಿಜೆರೋ ಒಬ್ಬ ಅತ್ಯಂತ ಪ್ರಸಿದ್ಧ ಮತ್ತು ಮಾತುಗಾರ, ಒಳ್ಳೆಯ ಬುದ್ಧಿವಂತ ಕೂಡ ಹೌದು. ಇವನು ಸೀಸರ್ನ ಹತ್ಯೆಯ ಒಂದು ಸಂಚು ರೂಪಿಸೋಂತಹ ಗುಂಪಿರುತ್ತೆ ಅಲ್ವಾ, ಆ ಗುಂಪಿನ ಸದಸ್ಯ ಆಗಿರಲ್ಲ. ಆ್ಯಂಡ್ ಈತ ಬೇರೆಯವ್ರು ರೂಪಿಸುವಂಥ ಯೋಜನೆಯನ್ನು ಒಪ್ಪೋದಿಲ್ಲ. ಅದಕ್ಕೋಸ್ಕರ ಬ್ರೂಟಸ್ ಉಪಾಯದಿಂದ ಈತನನ್ನು ದೂರ ಇಡ್ತಾನೆ. ಕೊನೆಗೆ ಇವನ್ನೂ ಕೂಡ ಕೊಲ್ತಾರೆ. ಓಕೆ ಗೈಸ್, ಲೆಟ್ಸ್ ಗೆಟ್ ಇನ್ ಟು ದ ಪ್ಲೇ. ಥಂಡರ್ ಆ್ಯಂಡ್ ಲೈಟ್ನಿಂಗ್, ಕ್ಯಾಸ್ಕಾ ಆ್ಯಂಡ್ ಸಿಜೆರೋ ಎಂಟರ್. ಸೊ ನಮ್ಮ ಸ್ಟೇಜಲ್ಲಿ ಈಗ ಕ್ಯಾಸ್ಕಾ ಮತ್ತು ಸಿಜೆರೋ ಇದ್ದಾರೆ. ಥಂಡರ್ ಆ್ಯಂಡ್ ಲೈಟ್ನಿಂಗ್, ಗುಡುಗು ಮತ್ತು ಮಿಂಚು. ಸಿಜೆರೋ: ಗುಡ್ ಹೆವನ್ ಕ್ಯಾಸ್ಕಾ, ಬ್ರಾಟ್ ಯು ಸೀಸರ್ ಹೋಮ್, ವೈ ಆರ್ ಯು ಬ್ರೀತ್ಲೆಸ್ ಆ್ಯಂಡ್ ವೈ ಸ್ಟೇರ್ ಯು ಸೋ. ಸೊ ಶುಭ ಸಂಜೆ, ಗುಡ್ ಈವನ್ ಮೀನ್ಸ್ ಗುಡ್ ಈವ್ನಿಂಗ್. ಶುಭ ಸಂಜೆ ಕ್ಯಾಸ್ಕಾ, ನೀನು ಸೀಸರ್ನನ್ನು ಮನೆಗೆ ಕರ್ಕೊಂಡು ಬಂದ್ಯಾ, ಯಾಕೆ ಉಸಿರುಗಟ್ಟಿರೋ ಥರ ಕಾಣಿಸ್ತಾ ಇದೆಯಾ. ವೈ ಆರ್ ಯು ಬ್ರೀತ್ಲೆಸ್, ಯಾಕೆ. ವೈ ಸ್ಟೇರ್ ಯು ಸೋ, ಸ್ಟೇರ್ ಮೀನ್ಸ್ ನೋಡೋದು, ಯಾಕೆ ನೀನು ಭಯದಿಂದ ನೋಡ್ತಾ ಇದೆಯಲ್ಲ ನಿನ್ನ ಸುತ್ತ, ಏನಾಯಿತು. ಸೊ ದ ಕ್ಯಾಸ್ಕಾ: ಆರ್ ನಾಟ್ ಯು ಮೂವ್ಡ್ ವೆನ್ ಆಲ್ ದ ಸ್ವೇ ಆಫ್ ಅರ್ತ್ ಶೇಕ್ಸ್ ಲೈಕ್ ಎ ಥಿಂಗ್ ಅನ್ಫರ್ಮ್. Oh Cicero, I have seen tempest when the scolding winds have rived the naughty hogs, and I have seen the ambitious ocean swell and rage and foam to be exhalated with the threatening clouds, but never till night, never till now did I go through a tempest dropping fire. ಸೊ ಕ್ಯಾಸ್ಕಾ ಹೇಳ್ತಾರೆ, ಆರೆಂಟ್ ಯು ಡಿಸ್ಟರ್ಬ್ಡ್. ಸೊ ನೀನು ಡಿಸ್ಟರ್ಬ್ ಆಗಿಲ್ವಾ, ಲೈಕ್ ನಿನ್ಗೆ ಭಯ ಆಗ್ತಾ ಇಲ್ವಾ. ಆರ್ ನಾಟ್ ಯು ಮೂವ್ಡ್ ವೆನ್ ಆಲ್ ದ ಸ್ವೇ ಆಫ್ ದ ಹರ್ತ್, ಭೂಮಿಯೇ ಹಲುಗಾಡುವಾಗ ನಿನಗೆ ಭಯ ಆಗ್ತಾ ಇಲ್ವಾ. ಶೇಕ್ಸ್ ಲೈಕ್ ಎ ಥಿಂಗ್ ಅನ್ಫರ್ಮ್. ಸೊ ಅನ್ಫರ್ಮ್ ಅಂದರೆ ಸ್ಥಿರವಾಗಿರದೆ ಇರೋ ಅಂಥ ವಸ್ತುವಿನಂತೆ ಭೂಮಿ ನಡುಗ್ತಾ ಇತ್ತಲ್ವಾ ಸಿಜೆರೋ, ನಿಂಗೆ ಭಯ ಆಗ್ತಾ ಇಲ್ವಾ. ಐ ಹ್ಯಾವ್ ಸೀನ್ ಟೆಂಪೆಸ್ಟ್ ವೆನ್ ದ ಸ್ಕೋಲ್ಡಿಂಗ್ ವಿಂಡ್ಸ್ ಹ್ಯಾವ್ ರೈವ್ಡ್ ದ ನಾಟಿ ಹೋಗ್ಸ್. ಸೊ ಆ ಬಿರುಗಾಳಿ ಬರ್ತಾ ಇತ್ತಲ್ಲ, ಆ ಬಿರುಗಾಳಿಗೆ ಗಟ್ಟಿಯಾಗಿ ನಿಂತಹ ಹಳೆ ಓಕ್ ಮರಗಳೇ ಏನಾಗ್ತೈತೆ, ನಡುಗ್ತಾ ಐತೆ. ಸೊ ನಾನು ಇದುವರೆಗೂ ಆ ಕೋಪದಿಂದ ಬೀಸುವಂತಹ ಬಿರುಗಾಳಿಯನ್ನು ನೋಡಿದ್ದೀನಿ. ನಮ್ಮ ಓಕ್ ಮರಗಳು ಸೀಳುವಂತೆ ಮಾಡಿದಂತಹ ಬಿರುಗಾಳಿಯನ್ನು ನಾನು ನೋಡಿದ್ದೇನೆ. ಆ್ಯಂಡ್ ಐ ಹ್ಯಾವ್ ಸೀನ್, ಮತ್ತೆ ನಾನು ನೋಡಿದ್ದೇನೆ ದ ಆಂಬಿಷಿಯಸ್ ಓಷನ್ ಸ್ವೆಲ್ ರೇಗ್ ಆ್ಯಂಡ್ ಫೋಮ್ ಟು ಬಿ ಎಕ್ಸಾಲೇಟೆಡ್ ವಿತ್ ದ ಥ್ರೆಟ್ನಿಂಗ್ ಕ್ಲೌಡ್ಸ್. ಸೊ ಸಮುದ್ರದಲ್ಲಿ ಹುಕ್ಕುವಂತಹ ಅಲೆ ಆ ಒಂದು ಮೋಡಗಳನ್ನು ಮುಟ್ಟುವುದನ್ನು ಕೂಡ ನಾನು ನೋಡಿದ್ದೇನೆ. ಬಟ್ ನೆವರ್ ಟಿಲ್
ಟುನೈಟ್ ನೆವರ್ ಟಿಲ್ ನೌ. ಆದರೆ ಇಂದಿನ ರಾತ್ರಿಯ ತನಕ, ಇಂದಿನವರೆಗೂ ಡಿಡ್ ಐ ಗೋ ಥ್ರೂ ಅ ಟೆಂಪೆಸ್ಟ್ ಡ್ರಾಪಿಂಗ್ ಫೈರ್. ಈ ಬೆಂಕಿಯನ್ನು ಸುರಿಸುವಂತಹ ಬಿರುಗಾಳಿಯನ್ನು ನಾನು ನೋಡೇ ಇಲ್ಲ ಇದುವರೆಗೂ. ಹೈದರ್ ದೆರ್ ಇಸ್ ಅ ಸಿವಿಲ್ ಸ್ಟ್ರೈಫ್ ಇನ್ ಹೆವನ್ ಆರ್ ಎಲ್ಸ್ ದ ವರ್ಡ್ ಟು ಸಾಸ್ ವಿತ್ ದ ಗಾಡ್ಸ್ ಇನ್ಸೆನ್ಸ್ ದೆಮ್ ಟು ಸೆಂಡ್ ಡಿಸ್ಟ್ರಕ್ಷನ್. ಇಲ್ಲಿ ಡಿಸ್ಟ್ರಕ್ಷನ್ ಅಂದರೆ ನಾಶಪಡಿಸು. ಹೈದರ್ ದೇರ್ ಇಸ್ ಎ ಸಿವಿಲ್ ಸ್ಟ್ರೈಫ್ ಅಂದರೆ ಯುದ್ಧ. ಏನಾದರೂ ಹೆವನಲ್ಲಿ ಅಂದರೆ ಸ್ವರ್ಗದಲ್ಲಿ ದೇವತೆಗಳ ಮಧ್ಯ ಆಂತರಿಕ ಯುದ್ಧ ಆಗ್ತಾ ಇತ್ತಾ, ಜಗಳ ನಡೀತಾ ಇತ್ತಾ? ಆರ್ ಎಲ್ಸ್ ದ ವರ್ಡ್ ಟು ಸಾಸ್ ವಿತ್ ದ ಗಾಡ್ಸ್, ಅಥವಾ ಈ ಜಗತ್ತಿನ ಜನರು ದೇವರುಗಳೊಂದಿಗೆ ತುಂಬ ಅಹಂಕಾರದಿಂದ ನಡ್ಕೊಂಡಿದ್ದಾರಾ, ವರ್ತಿಸಿದ್ದಾರಾ? ಇನ್ಸೆನ್ಸ್ ದೆಮ್ ಟು ಸೆಂಡ್ ಡಿಸ್ಟ್ರಕ್ಷನ್. ಆ ಕಾರಣಗಳಿಂದ ದೇವರು ಕೋಪಗೊಂಡು ನಮಗೆ ನಾಶವನ್ನು ಕಳಿಸ್ತಾ ಇದ್ದಾರಾ? ನಮ್ಮ ರೋಮಿಗೆ ಏನಾದರೂ ಕೆಡುಕಾಗ್ತಾ ಇತ್ತಾ? ಸಿಸರೋ, ವೈ ಸಾ ಯು ಎನಿಥಿಂಗ್ ಮೋರ್ ವಂಡರ್ಫುಲ್? ಸೊ ಹಾಗಾದರೆ ಇದಕ್ಕಿಂತಲೂ ಹೆಚ್ಚು ವಿಚಿತ್ರವಾದದ್ದನ್ನು ನೀನು ನೋಡಿದ್ಯಾ? ಸೊ ದ ಕ್ಯಾಸ್ಕಾಮ್, a common slave, you know him well by sight, held up his left hand, which did flame and burn like 20 torches joined, and at his hand, not sensible of fire, remains unscorched. So, a common slave, you know him well by sight. ನಿನಗೆ ನೋಡಿದರೆ ಚೆನ್ನಾಗಿ ಪರಿಚಯವಿರುವಂತಹ ಒಬ್ಬ ಸಾಮಾನ್ಯ ಗುಲಾಮನು, ಎಲ್ಡ್ ಅಪ್ ಈಸ್ ಲೆಫ್ಟ್ ಹ್ಯಾಂಡ್ ವಿಚ್ ಡಿಡ್ ಫ್ಲೇಮ್ ಆ್ಯಂಡ್ ಬರ್ನ್, ತನ್ನ ಎಡಗೈಯನ್ನು ಮೇಲಕ್ಕೆ ಎತ್ಕೊಂಡಿದ್ದಾನೆ, ಆ ಕೈ ಬೆಂಕಿಯಲ್ಲಿ ಉರಿತಾ ಇದೆ. ಲೈಕ್ 20 ಟಾರ್ಚಸ್ ಜಾಯಿಂಡ್ ಆ್ಯಂಡ್ ಹೆಟ್ ಈಸ್ ಹ್ಯಾಂಡ್. ಆ ಉರಿಯುವಂತಹ ಬೆಂಕಿ ಹೇಗೆ ಕಾಣಿಸ್ತಾ ಐತೆ ಅಂತಂದರೆ 20 ಟಾರ್ಚಸ್ಗಳ ಬೆಳಕು ಒಟ್ಟಿಗೆ ಇಕ್ಕಿದಾಗ ಎಷ್ಟು ಬೆಳಕು ಬರುತ್ತೋ ಅಷ್ಟು ಪ್ರಕಾಶಮಾನವಾಗಿ ಅವನ ಎಡಗೈ ಉರಿತಾ ಐತೆ ಬೆಂಕಿಯಲ್ಲಿ. ನಾಟ್ ಸೆನ್ಸಿಬಲ್ ಆಫ್ ಫೈರ್ ರಿಮೈಂಡ್ ಅನ್ಸ್ಕಾರ್ಚ್ಡ್. ಆದರೆ ಆ ಗುಲಾಮನ ಕೈ ಏನು ಉರಿತೈತೆ ಅಲ್ವಾ, ಅವನಿಗೆ ಅದು ಬೆಂಕಿ ತಾಕ್ತಾನೆ ಇಲ್ಲ, ಅದರ ಉಷ್ಣಾತ ಅನುಭವಿಸ್ತಾನೆ ಇಲ್ಲ, ಅವನಿಗೆ ಯಾವ ಸುಟ್ಟ ಗಾಯಗಳಾಗಿಲ್ಲ. ಸೊ besides, I had not since put up my sword against the Capitol. I met a lion who gazed upon me and went surely by without annoying me. ಸೊ ಇಲ್ಲಿ ಗ್ಲೇಸ್ಡ್ ಅಂತ ಅಂದರೆ ನೋಡೋದು ಅಥವಾ ದಿಟ್ಟಿಸೋದು ಅನ್ನೋ ಅರ್ಥ ಬರುತ್ತೆ. ಬಿಸೈಡ್ಸ್, ಐ ಹ್ಯಾಡ್ ನಾಟ್ ಸಿನ್ಸ್ ಪುಟ್ ಮೈ ಸ್ವಾರ್ಡ್ ಅಂದರೆ ಕತ್ತಿ. ಇದರ ಜೊತೆಗೆ ನಾನಿನ್ನು ನನ್ನ ಕತ್ತಿಯನ್ನು ಅದರ ಒಡಿಕೆಯೊಳಗೆ ಇಟ್ಟೇ ಇಲ್ಲ, ನನ್ನ ಕತ್ತಿಯನ್ನು ಹಿಡಿದು ನಿಂತಿದ್ದೇನೆ. ಅಗೇನೆಸ್ಟ್ ದ ಕ್ಯಾಪಿಟಲ್ ಮೀನ್ಸ್ ರೋಮ್. ಐ ಮೆಟ್ ಎ ಲಯನ್. ಸೊ ಕ್ಯಾಪಿಟಲ್ ಹತ್ತಿರ ನಾನು ಒಂದು ಸಿಂಹವನ್ನು ನೋಡಿದೆ. ಸೊ ಹೂ ಗ್ಲೇಸ್ಡ್ ಅಪಾನ್ ಮಿ ಆ್ಯಂಡ್ ವೆಂಟ್ ಶ್ಯೂರ್ಲಿ ಬೈ. ಅದು ನನ್ನನ್ನು ದಿಟ್ಟಿಸಿ ನೋಡಿತು, ಕೋಪದಿಂದ ನನ್ನ ಪಕ್ಕದಲ್ಲಿ ಹಾದು ಹೋಯಿತು. ವಿತೌಟ್ ಅನಾಯಿಂಗ್ ಮೀ. ಅನಾಯ್ ಮೀನ್ಸ್ ತೊಂದರೆ ಮಾಡೋದು ಅಥವಾ ತೊಂದರೆಗೊಳಪಡಿಸೋದು. ಅದು ನನಗೆ ಯಾವುದೇ ರೀತಿಯ ತೊಂದರೆಯನ್ನು ಮಾಡಲಿಲ್ಲ. ನನ್ನ ಕೈಯಲ್ಲಿ ಕತ್ತಿ ಇದ್ದಿದ್ದನ್ನು ಸಿಂಹ ನೋಡ್ತು, ಆದರೂ ನನಗೆ ಅದೇನು ತೊಂದರೆನೇ ಮಾಡಲಿಲ್ಲ, ಹಂಗೆ ಅದು ಹೋಗ್ಬಿಡ್ತು. ಸೊ and there were drawn upon a heap 100 ghastly women transformed with their fire, who swore they saw men all in fire walk up and down the streets. ಸೊ ಇಲ್ಲಿ ಗ್ಯಾಸ್ಟ್ಲಿ ವುಮೆನ್ ಅಂತಂದರೆ ದೆವ್ವದಂತೆ ಕಾಣುವಂತಹ ಮಹಿಳೆಯರು ಅಥವಾ ಹೆಂಗಸರು. ಆ್ಯಂಡ್ ದೇರ್ ವರ್ ಡ್ರಾನ್, ಮತ್ತು ಅಲ್ಲಿ ಸೇರಿದ ಅಪಾನ್ ಎ ಹೀಪ್ 100 ಗ್ಲಾಸ್ಟಿ ಹುಮನ್. ಸೊ 100 ಮಂದಿ ಭಯಾನಕವಾಗಿ ದೆವ್ವಗಳಂತೆ ಕಾಣ್ತಾ ಇದ್ದಂತಹ ಮಹಿಳೆಯರ ಒಂದು ಗುಂಪು ಅಲ್ಲಿ ಸೇರಿತ್ತು. ಟ್ರಾನ್ಸ್ಫಾರ್ಮ್ಡ್ ವಿತ್ ದೇರ್ ಫೈರ್, ಹೂ ಸ್ವೋರ್ ದೆ ಸಾ ಮೆನ್ ಆಲ್ ಇನ್ ಫೈರ್ ವಾಕ್ ಆ್ಯಂಡ್ ಡೌನ್ ದ ಸ್ಟ್ರೀಟ್ಸ್. ಸೊ ಭಯದಿಂದ ಅವರ ಮುಖ ಮತ್ತು ವರ್ತನೆ ಬದಲಾಗಿತ್ತು. ಅವರು ತಾವು ನೋಡಿದ್ದನ್ನು ಪ್ರಮಾಣ ಮಾಡಿ ಹೇಳುತ್ತಿದ್ದರು. ಮೆನ್ ಆಲ್ ಇನ್ ಫೈರ್ ವಾಕ್ ಅಪ್ ಆ್ಯಂಡ್ ಡೌನ್ ದ ಸ್ಟ್ರೀಟ್ಸ್. ಸೊ ಪುರುಷರು ಸಂಪೂರ್ಣವಾಗಿ ಬೆಂಕಿಯಲ್ಲಿ ಉರಿಯುತ್ತಾ ರಸ್ತೆಯಲ್ಲಿ ಮುಂದೆ ಹಿಂದೆ ನಡೆಯುತ್ತಿರುವುದನ್ನು ನೋಡಿದ್ದೇವೆ ನಾವು ಅಂತ ಆ ಗ್ಲಾಸ್ಟಿ ವುಮೆನ್ಸ್ ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ರು.
And yesterday the bird of night did sit even at noonday upon the marketplace, hooting and shrieking. ಸೊ ನಿನ್ನೆ ಮಾರ್ಕೆಟ್ ಪ್ಲೇಸಲ್ಲಿ ಅಂದರೆ ಮಾರ್ಕೆಟಲ್ಲಿ ಬರ್ಡ್ ಆಫ್ ದ ನೈಟ್, ಇಲ್ಲಿ ಬರ್ಡ್ ಆಫ್ ದ ನೈಟ್ ರೆಫರ್ಸ್ ಟು ದಿ ಹೌಲ್. ಸೊ ರಾತ್ರಿ ಗೂಬೆಗಳಲ್ವ ಕಾಣಿಸೋದು. ಸೊ ಆ ಗೂಬೆ ನೂನ್ ಡೇ ಅಂತಂದರೆ ಮಧ್ಯಾಹ್ನ ಮಾರ್ಕೆಟ್ ಪ್ಲೇಸಲ್ಲಿ ಕೂತ್ಕೊಂಡಿತ್ತು, ಅದು ಕೂಗ್ತಾ ಇತ್ತು, ಕಿರುಚಾಡ್ತಾ ಇತ್ತು. ಇದು ಯಾವುದು ಅಶುಭದ ಸೂಚನೆ ಅಲ್ವಾ? ವನ್ ದೀಸ್ ಪ್ರೋಡಿಗೀಸ್, ಈ ಎಲ್ಲ ಅಲೌಕಿಕ ಸೂಚನೆಗಳು ಡು ಸೊ ಜಾಯಿಂಟ್ಲಿ ಮೆಟ್, ಒಂದೇ ಸಮಯದಲ್ಲಿ ಒಟ್ಟಾಗಿ ಸಂಭವಿಸಿದ್ದಾಗ. ಸೊ ಇದೇನು ಅಲೌಕಿಕ ಸೂಚನೆಗಳಾಗ್ತೈತೆ ಅಲ್ವಾ, ಇದೆಲ್ಲ ಒಂದೇ ಸಮಯದಲ್ಲಿ ಸಂಭವಿಸಿದ್ದಾಗ ಲೆಟ್ ನಾಟ್ ಮೆನ್ಸೆ, ಜನರು ಇದನ್ನು ಸಾಮಾನ್ಯ ಘಟನೆ ಅಂತ ಹೇಳ್ಬೋದು. ಆದರೆ ದಿಸ್ ಆರ್ ದ ರೀಸನ್ಸ್, ದೇ ಆರ್ ನ್ಯಾಚುರಲ್, ಈ ಕಾರಣಗಳು ಸಹಜವಾದವು ಅಂತ ಹೇಳಲಿಕ್ಕೆ ಬರಲ್ಲ. ಫಾರ್ ಐ ಬಿಲೀವ್ ದೇ ಆರ್ ಪ್ರೊಂಟೆಂಟಿಯಸ್ ಥಿಂಗ್ಸ್, ಇವು ಸಾಮಾನ್ಯ ಘಟನೆಗಳಲ್ಲ, ಭವಿಷ್ಯದಲ್ಲಿ ನಡೆಯಲಿರುವ ಯಾವುದೋ ದೊಡ್ಡ ಘಟನೆಯ ಸೂಚನೆಗಳು ಅಂತ ನಾನು ನಂಬ್ತೀನಿ. ಸೊ ಇಲ್ಲಿ ಪ್ರೊಟೆಂಟಿಯಸ್ ಅಂತಂದರೆ ಭವಿಷ್ಯದ ಅಪಾಯವನ್ನು ಸೂಚಿಸುವಂತಹ ಅಥವಾ ಅಲೌಕಿಕ ಶಕುನ. ಆ್ಯಂಡ್ ಟು ದಿ ಕ್ಲೈಮೇಟ್ ದಟ್ ದೇ ಪಾಯಿಂಟ್ ಅಪಾನ್, ಸೊ ಈ ಸೂಚನೆಗಳು ಯಾವ ಸ್ಥಳದ ಕಡೆಗೆ ಸೂಚಿಸುತ್ತಿವೆಯೋ ಆ ಸ್ಥಳಕ್ಕೆ ಯಾವುದು ಅಪಾಯ ಬರುತ್ತೆ. ಒಟ್ಟಾರೆ ಹೇಳ್ಬೇಕಂದ್ರೆ ಕ್ಯಾಸ್ಕಾಗೆ ಈ ವಿಚಿತ್ರ ಘಟನೆಗಳೆಲ್ಲ ರೋಮ್ಗೆ ಬರುವ ಅಪಾಯದ ಸೂಚನೆಗಳು ಅಂತ ಅನಿಸುತ್ತೆ. ಸಿಝೆರೋ, Indeed, it is a strange disposed time, but men may construe things after their fashion, clean from the purpose of the things themselves. So indeed, ನಿಜವಾಗಿಯೂ ಇಟ್ ಈಸ್ ಎ ಸ್ಟ್ರೇಂಜ್ ಡಿಸ್ಪೋಸ್ಡ್ ಟೈಮ್, ಇದು ಬಹಳ ವಿಚಿತ್ರವಾದ ಸಮಯ. ಬಟ್ ಮೆನ್ ಮೇ ಕನ್ಸ್ಟ್ರೂ ಥಿಂಗ್ಸ್ ಆಫ್ಟರ್ ದೇರ್ ಫ್ಯಾಷನ್, ಆದರೆ ಜನರು ತಮ್ಮ ತಮ್ಮ ರೀತಿಯಲ್ಲಿ ಈ ಘಟನೆಗಳನ್ನು ಅರ್ಥ ಮಾಡ್ಕೊಬೋದು, ಅರ್ಥ ಕಲ್ಪಿಸಿಕೊಳ್ಳಬಹುದು. ಸೊ ಇಲ್ಲಿ ಕನ್ಸ್ಟ್ರೂ ಅಂತಂದರೆ ಅರ್ಥೈಸುವುದು ಅಥವಾ ವ್ಯಾಖ್ಯಾನಿಸುವುದು ಅನ್ನೋ ಒಂದು ಅರ್ಥ ಬರುತ್ತೆ. ಕ್ಲೀನ್ ಫ್ರಮ್ ದ ಪರ್ಪಸ್ ಆಫ್ ದ ಥಿಂಗ್ಸ್ ದೆಮ್ಸೆಲ್ಸ್, ಸೊ ಈ ಘಟನೆಗಳ ನಿಜವಾದ ಉದ್ದೇಶಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾದಂತಹ ಅರ್ಥವು ಆಗಿರ್ಬೋದು. ಸೊ ಘಟನೆಗಳು ನಡೆದಿವೆ ಎಂಬುದು ಸರಿ, ಆದರೆ ಪ್ರತಿಯೊಬ್ಬರು ಅದಕ್ಕೆ ತಮ್ಮದೇ ಆದ ಅರ್ಥವನ್ನು ಕೊಡ್ತಾರೆ ಅಂತ ಸಿಝೆರೋ ಇಲ್ಲಿ ಹೇಳ್ತಾನೆ. ಸೊ ನೆಕ್ಸ್ಟ್ Casca. He doth, for he did bid Antonius send word to you he would be there tomorrow. ನಾಳೆ ಜೂಲಿಯಸ್ ಸೀಸರ್ ಕ್ಯಾಪಿಟಲ್ಗೆ ಬರಲಿದ್ದಾರೆ, ಅವರು ನಾಳೆ ಕ್ಯಾಪಿಟಲ್ಗೆ ಬರ್ತಾರಂತೆ. ಸಿಝೆರೋ, ಗುಡ್ ನೈಟ್ ದೆನ್ ಕ್ಯಾಸ್ಕಾ, ಆಗಿದ್ರೆ ಶುಭರಾತ್ರಿ ಕ್ಯಾಸ್ಕಾ. ದಿಸ್ ಡಿಸ್ಟರ್ಬ್ಡ್ ಸ್ಕೈ ಈಸ್ ನಾಟ್ ಟು ವಾಕ್ ಇನ್, ಸೊ ಈ ಬಿರುಗಾಳಿಯುಕ್ತ ಭಯಾನಕ ರಾತ್ರಿಯಲ್ಲಿ ಹೊರಗಿರುವುದು ತುಂಬ ಕಷ್ಟಕರ, ಇದು ಸುರಕ್ಷಿತವಲ್ಲ, ನಾನು ಹೊರಡ್ತೀನಿ. ಕ್ಯಾಸ್ಕಾ, ಫೇರ್ವೆಲ್ ಸಿಝೆರೋ, ವಿದಾಯ ಸಿಝೆರೋ. ಸೊ ಸಿಝೆರೋ ಎಕ್ಸಿಟ್ಸ್, ಈಗ ಸಿಝೆರೋ ವೇದಿಕೆಯಿಂದ ಹೊರಗೆ ಹೋಗ್ತಾರೆ. ಎಂಟರ್ ಕ್ಯಾಶಿಯಸ್, ಸೊ ಕ್ಯಾಶಿಯಸ್ನ ಆಗಮನ. ಇಲ್ಲಿಂದ ಕ್ಯಾಶಿಯಸ್ ಮತ್ತು ಕ್ಯಾಸ್ಕಾ ಅವರ ಮಧ್ಯೆ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ಎಂಟರ್ ಕ್ಯಾಶಿಯಸ್, ಸೊ ಕ್ಯಾಶಿಯಸ್ನ ಆಗಮನ. ಈಗ ವೇದಿಕೆಯಲ್ಲಿ ಕ್ಯಾಶಿಯಸ್ ಇದ್ದಾರೆ. ಕ್ಯಾಶಿಯಸ್, ಊಸ್ ದೇರ್, ಯಾರಲ್ಲಿ, ಯಾರಿರೋದು? ಕ್ಯಾಸ್ಕಾ, ಆ ರೋಮನ್, ಒಬ್ಬ ರೋಮನ್ ನಾನು. ಸೊ ಕ್ಯಾಸ್ಕಾ ತನ್ನ ಹೆಸರನ್ನು ಹೇಳಲ್ಲ, ನಾನೊಬ್ಬ ರೋಮನ್ ಅಂತ ಹೇಳ್ತಾನೆ. ಕ್ಯಾಶಿಯಸ್, ಕ್ಯಾಸ್ಕಾ ಬೈ ಯುವರ್ ವಾಯ್ಸ್, ಐ ರೆಕಗ್ನೈಸ್ಡ್ ಯುವರ್ ವಾಯ್ಸ್, ಇದು ಕ್ಯಾಸ್ಕಾ ಮಾತಾಡ್ತಾ ಇರೋದು ಅಂತ ಹೇಳ್ತಾನೆ. ಸೊ ಕ್ಯಾಸ್ಕಾ, ಯುವರ್ ಇಯರ್ ಈಸ್ ಗುಡ್ ಕ್ಯಾಶಿಯಸ್, ವಾಟ್ ನೈಟ್ ಈಸ್ ದಿಸ್, ನೀನು ಕೇಳುವಂತಹ ಶಕ್ತಿ ಚೆನ್ನಾಗಿದೆ, ಎಂತಹ ರಾತ್ರಿ ಮಾರಾಯ ಇದು ಅಂತ ಹೇಳ್ತಾನೆ. ಸೊ ಕ್ಯಾಶಿಯಸ್, ಅ ವೆರಿ ಪ್ಲೇಸಿಂಗ್ ನೈಟ್ ಟು ಆನೆಸ್ಟ್ ಮ್ಯಾನ್, ಒಬ್ಬ ಪ್ರಾಮಾಣಿಕ ವ್ಯಕ್ತಿಗೆ ಇದು ತುಂಬ ಒಳ್ಳೆಯ ರಾತ್ರಿ ಅಂತ ಹೇಳ್ತಾನೆ. ಸೊ ಅಂದರೆ ವ್ಯಂಗ್ಯವಾಗಿ ಕ್ಯಾಶಿಯಸ್ ಮಾತಾಡ್ತಾನೆ. ಕ್ಯಾಸ್ಕಾಗೆ ಇದು ಭಯಾನಕ ರಾತ್ರಿಯಾಗಿ ಕಾಣುತ್ತೆ, ಆದರೆ ಕ್ಯಾಶಿಯಸ್ಗೆ ಇದು ಸೀಸರ್ನ ವಿರುದ್ಧ ಸಂಚು ಹೂಡೋಕ್ಕೆ ಒಂದು ಒಳ್ಳೆಯ ರಾತ್ರಿ ಅನ್ನೋ ಥರ ಅನಿಸುತ್ತೆ. ಕ್ಯಾಸ್ಕಾ, ಹೂ ಹೆವರ್ ನ್ಯೂ ದಿ ಹೆವನ್ಸ್ ಮೆನಾಕ್. ಸೊ ಇಲ್ಲಿ ಮೆನಾಕ್ ಮೀನ್ಸ್ ಥ್ರೆಟ್ನಿಂಗ್ ಅಂತ, ಅಂದರೆ ಹಿಂದೆ ಈ ಥರ ಆಕಾಶ ಬೆದರಿಸುವುದನ್ನು ಯಾರಾದರೂ ನೋಡಿದ್ದಾರಾ? ಲೈಕ್ ಕ್ಯಾಸ್ಕಾಗೆ ಈಗ ಏನಾಗಿದೆ ಅಂತಂದರೆ ಆತನ ಮನಸ್ಸಲ್ಲಿ ಆಕಾಶ ನಮಗೇನೋ ಒಂದು ಕೆಟ್ಟ ಸೂಚನೆಯನ್ನು ಕೊಡ್ತಾ ಐತೆ ಅನ್ನೋದು ಅವನ ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ.
Cassius, those that have known the earth so full of faults. For my part, I walked about the streets, submitting me unto the perilous night, and thus unbraced. Casca, as you see, I have buried my bosom to the thunderstone. And when the cross blue lightning seemed to open the breast of heaven, I did present myself even in the aim and very flash of it. ಸೊ ಗೈಸ್ ನಾನು ಓದಿದ್ರೆ ಜಾಸ್ತಿ ಜಾಸ್ತಿ ಆಗುತ್ತೆ ಅಂದ್ಕೊತೀನಿ. ಓಕೆ, ಇವಾಗ ಓದ್ತಾ ಓದ್ತಾ ನಾನು ಹಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನನಗೆ ಕ್ಲಾಸ್ ಬೋರ್ ಆಗ್ತಿದೆ ಅಂತ ಅನಿಸ್ಬಾರ್ದು. ದೋಸ್ ದಟ್ ಹ್ಯಾವ್ ನೋನ್ ದ ಹಾರ್ಟ್ ಸೊ ಫುಲ್ ಆಫ್ ಫಾಲ್ಟ್ಸ್. ಸೊ ಭೂಮಿ ಎಷ್ಟು ತಪ್ಪುಗಳಿಂದ ತುಂಬಿದೆ ಅನ್ನೋದನ್ನ ತಿಳಿದಿರುವಂತಹ ಜನ ಮಾತ್ರ ಆಕಾಶದ ಈ ಬೆದರಿಕೆಯನ್ನು ಅರ್ಥ ಮಾಡ್ಕೊಬೋದು. ಸೊ ಇಲ್ಲಿ ರೋಮ್ನಲ್ಲಿ ಬಹಳಷ್ಟು ತಪ್ಪು ಮತ್ತು ಅನ್ಯಾಯಗಳು ನಡೀತಿವೆ, ಅದಕ್ಕೆ ದೇವರು ಕೋಪಗೊಂಡು ನಮಗೆ ಈ ಸೂಚನೆಗಳನ್ನು ಕಳಿಸ್ತಾ ಇದ್ದಾರೆ ಅಂತ ಕ್ಯಾಶಿಯಸ್ ಅರ್ಥ ಮಾಡಿಸ್ತಾನೆ. ಯಾರಿಗೆ? ಕ್ಯಾಸ್ಕಾಗೆ. ಸೊ ಕ್ಯಾಶಿಯಸ್ ಎಗೇನ್ ಹೇಳ್ತಾನೆ ನೋಡಿ, ಫಾರ್ ಮೈ ಪಾರ್ಟ್, ನನ್ನ ವಿಷಯಕ್ಕೆ ಬಂದರೆ, ಐ ಹ್ಯಾವ್ ವಾಕ್ಡ್ ಅಬೌಟ್ ದ ಸ್ಟ್ರೀಟ್ಸ್ ಸಬ್ಮಿಟಿಂಗ್ ಮೀ ಅನ್ ಟು ದ ಪೆರಿಲಿಯಸ್ ನೈಟ್. ಸೊ ಈ ಘೋರವಾದ ರಾತ್ರಿಗೆ ನೋಡು ನಾನು ನನ್ನನ್ನು ನಾನು ಅರ್ಪಿಸ್ಕೊತಾ ಇದ್ದೀನಿ. ಆ್ಯಂಡ್ ದಸ್ ಅನ್ಬ್ರೇಸ್ಡ್ ಕ್ಯಾಸ್ಕಾ, ಆ್ಯಸ್ ಯು ಸಿ, ಕ್ಯಾಸ್ಕಾ ನನ್ನ ನೋಡಿಲ್ಲಿ, ನಾನು ನನ್ನ ಜಾಕೆಟನ್ನು ಅನ್ಬಟನ್ ಮಾಡಿ, ನಾನು ನನ್ನ ಎದೆಯ ಮೇಲಿನ ಎಲ್ಲ ಬಟ್ಟೆಯನ್ನು ತೆರೆದಿಟ್ಟುಕೊಂಡು ಓಡಾಡ್ತಾ ಇದ್ದೀನಿ. ಐ ಬೇರ್ಡ್ ಮೈ ಬೋಸಮ್ ಟು ದ ಥಂಡರ್ ಸ್ಟೋನ್. ಸೊ ಇಲ್ಲಿ ಬೋಸಮ್ ಅಂತಂದರೆ ಎದೆ. ನನ್ನ ಎದೆಯನ್ನು ನಾನು ಈ ಗುಡುಗು ಮಿಂಚಿನ ಶಕ್ತಿಗೆ ಒಡ್ಡಿದ್ದೇನೆ, ತೆರೆದಿಟ್ಟಿದ್ದೇನೆ. ಆ್ಯಂಡ್ ವೆನ್ ದ ಕ್ರಾಸ್ ಬ್ಲೂ ಲೈಟ್ನಿಂಗ್ ಸೀಮ್ಡ್ ಟು ಓಪನ್ ದ ಬ್ರೆಸ್ಟ್ ಆಫ್ ಹೆವನ್, ಐ ಡಿಡ್ ಪ್ರೆಸೆಂಟ್ ಮೈ ಸೆಲ್ಫ್. ಸೊ ಆಕಾಶದಲ್ಲಿ ನೀಲಿ ಬಣ್ಣದ ಮಿಂಚು ಅಡ್ಡವಾಗಿ ಒಳಿತೈತೆ, ಆಕಾಶವನ್ನು ತೆರೆದಂತೆ ಕಾಣ್ತಾ ಐತೆ. ಆದರೂ ನಾನು ನನ್ನ ಎದೆಯನ್ನು ಆ ಮಿಂಚಿಗೆ ಕಾಣುವಂತೆ ನಿಲ್ಲಿಸಿಕೊಂಡು ನಿಂತಿದ್ದೇನೆ. ಇವನ್ ಇನ್ ದ ಹೇಮ್ ಆ್ಯಂಡ್ ವೆರಿ ಫ್ಲ್ಯಾಶ್ ಆಫ್ ಇಟ್. ಆ ಮಿಂಚು ನೇರವಾಗಿ ನನ್ನನ್ನು ಗುರಿಯಾಗಿಸಿಕೊಂಡು ಒಳೆಯುವಷ್ಟು ಹತ್ತಿರದಲ್ಲಿ ನಾನು ಇದ್ದೇನೆ. ಆದರೂ ನನಗೆ ಭಯ ಆಗ್ತಾ ಇಲ್ಲ, ನಾನು ಇಲ್ಲಿಂದ ಓಡ್ತಾ ಇಲ್ಲ. ಮಿಂಚು ನನ್ನನ್ನು ಒಡೆಯಲು ಬರುತ್ತಿದ್ರು ನಾನು ಎದುರುಕೊತಾ ಇಲ್ಲ, ಅದರ ವಿರುದ್ಧವಾಗಿ ನಾನು ನಿಂತಿದ್ದೇನೆ. ಸೊ ಇಲ್ಲಿ ಕ್ಯಾಸ್ಕಾ ಭಯಗೊಂಡಿದ್ದಾನೆ, ಬಟ್ ಕ್ಯಾಶಿಯಸ್ ತುಂಬ ಧೈರ್ಯಶಾಲಿ, ಸಂಚುಕೋರ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಬೇಕು. ಸೊ ನೆಕ್ಸ್ಟ್ ಕ್ಯಾಸ್ಕಾ, ಬಟ್ ವೇರ್ ಫಾರ್ ಡಿಡ್ ಯು ಸೋ ಮಚ್ ಟೆಂಪ್ಟ್ ದ ಹೆವನ್ಸ್. ಆದರೆ ಆಕಾಶವನ್ನು, ದೇವರನ್ನು ನೀನು ಯಾಕಿಷ್ಟು ಪ್ರಚೋದಿಸ್ತೀಯ? ಟೆಂಪ್ಟ್ ಅಂದರೆ ಪ್ರಚೋದನೆ ಮಾಡೋದು. ಇಟ್ ಈಸ್ ಎ ಪಾರ್ಟ್ ಆಫ್ ಮ್ಯಾನ್ ಟು ಫಿಯರ್ ಆ್ಯಂಡ್ ಟ್ರೆಂಬಲ್. ಮನುಷ್ಯರು ಇಂತಹ ಭಯಾನಕ ಘಟನೆಗಳನ್ನು ಕಂಡಾಗ ಎದುರುಕೊಳ್ಳೋದು ಸಹಜ. ವೆನ್ ದ ಮೋಸ್ಟ್ ಮೈಟಿ ಗಾಡ್ಸ್ ಬೈ ಟೋಕನ್ ಸೆಂಡ್ಸ್ ಸಚ್ ಡ್ರೆಡ್ಫುಲ್ ಹೆರಾಲ್ಡ್ಸ್ ಟು ಅಸ್ಟಾನಿಶ್ ಹಸ್. ಸೊ ನಮ್ಮನ್ನು ಭಯಪಡಿಸ್ಲಿಕ್ಕೋಸ್ಕರನೇ ಆ ಶಕ್ತಿಶಾಲಿಯಾದ ದೇವರುಗಳು ಇಂತಹ ಸೂಚನೆಗಳನ್ನು ಕಳಿಸ್ತಾರೆ. ದೇವರುಗಳು ಇಷ್ಟು ಭಯಾನಕ ಸೂಚನೆಗಳನ್ನು ಕಳಿಸಿದ್ದಾಗ ಮನುಷ್ಯರು ಭಯಪಡೋದು ಸಹಜ. ನೀನು ಮಾತ್ರ ಯಾಕೆ ಎದುರದೇ ಇದ್ದೀಯಾ? ಯು ಆರ್ ಡಲ್ ಕ್ಯಾಸ್ಕಾ, ಕ್ಯಾಶಿಯಸ್ ಹೇಳೋದು. ನೀನು ತುಂಬ ಮಂದ ಬುದ್ಧಿಯವನಂತೆ ವರ್ತಿಸ್ತಾ ಇದ್ದೀಯಾ. ಸೊ ಇಲ್ಲಿ ಡಲ್ ಅಂದರೆ ಬುದ್ಧಿವಂತನಂತೆ ಯೋಚಿಸುವುದನ್ನು ಬಿಟ್ಟು ಬುದ್ಧಿ ಇಲ್ಲದ ಅಂತೆ ಯೋಚಿಸುವುದು ಅನ್ನೋದಕ್ಕೆ ನಾವು ಡಲ್ ಅಂತ ಹೇಳ್ತೀವಿ. ಆ್ಯಂಡ್ ದೋ ಸ್ಪಾರ್ಕ್ಸ್ ಆಫ್ ಲೈಫ್ ದಟ್ ಶುಡ್ ಬಿ ಇನ್ ರೋಮನ್ ಯು ಡೂ ವಾಂಟ್ ಆರ್ ಎಲ್ಸ್ ಯು ಯೂಸ್ ನಾಟ್. ಯು ಲುಕ್ ಪೇಲ್ ಆ್ಯಂಡ್ ಗೇಸ್ ಆ್ಯಂಡ್ ಪುಟ್ ಆನ್ ಫ್ಯೂರ್ ಆ್ಯಂಡ್ ಕ್ಯಾಸ್ಟ್ ಯುವರ್ ಸೆಲ್ಫ್ ಇನ್ ವಂಡರ್. ಸೊ ಆ್ಯಂಡ್ ದೋಸ್ ಸ್ಪಾರ್ಕ್ಸ್ ಆಫ್ ಲೈಫ್, ನಿನ್ನಲ್ಲಿರಬೇಕಾದಂತಹ ಉತ್ಸಾಹ, ನಿನ್ನ ಜೀವನದಲ್ಲಿರಬೇಕಾದಂತಹ ಉತ್ಸಾಹ, ರೋಮನಲ್ಲಿರಬೇಕಾದಂತಹ ಧೈರ್ಯ ನಿನ್ನಲ್ಲಿ ಕಾಣಿಸ್ತಾ ಇಲ್ಲ. ಆರ್ ಎಲ್ಸ್ ಯು ಯೂಸ್ ನಾಟ್, ಅಥವಾ ನಿನಗೆ ಆ ಧೈರ್ಯ ಐತೆ ಆದರೆ ನೀನು ಬಳಸ್ತಾ ಇಲ್ಲ. ಯು ಲುಕ್ ಪೇಲ್ ಆ್ಯಂಡ್ ಗೇಸ್. ಪೇಲ್ ಅಂತ ಅಂದರೆ ಸೊ ಮುಖ ಬಿಳುಚಿಕೊಂಡಂತೆ ಕಾಣಿಸೋದು. ಆ್ಯಂಡ್ ನಿನ್ನ ಮುಖ ಬಿಳುಚಿಕೊಂಡಂತಿದೆ, ನೀನು ತುಂಬ ಭಯದಿಂದ ಇರೋನ್ ಥರ ಕಾಣಿಸ್ತಾ ಇದೆಯಾ. ಆ್ಯಂಡ್ ಪುಟ್ ಆನ್ ಫ್ಯೂರ್ ಆ್ಯಂಡ್ ಕ್ಯಾಸ್ಟ್ ಯುವರ್ ಸೆಲ್ಫ್ ಇನ್ ವಂಡರ್. ನೀನು ಭಯಗೊಂಡು ಆಶ್ಚರ್ಯದಿಂದ ಈ ಘಟನೆಯನ್ನು ನೋಡೋ ಥರ ನನಗೆ ಅನಿಸ್ತೈತೆ. ಟು see the strange impatience of these events, but if you would consider the true cause, why all these fires, why all these gilding ghosts, why birds and beasts from quality and kind, why old men, fools and children calculate
Why all these things change from their ordinance, their natures and performed faculties to monstrous quality, why you shall find. ಸೊ ಅವನೇನಂತ ಹೇಳ್ತಾನೆ ನೋಡಿ ಇವಾಗ, ಆ್ಯಂಡ್ ಪುಟ್ ಆನ್ ಫ್ಯೂರ್ ಆ್ಯಂಡ್ ಕ್ಯಾಸ್ಟ್ ಯುವರ್ ಸೆಲ್ಫ್ ಇನ್ ವಂಡರ್. ಸೊ ನೀನು ಭಯಗೊಂಡು ಆಶ್ಚರ್ಯದಿಂದ ನೋಡುತ್ತಿರುವುದನ್ನು ಬಿಟ್ಟು ಇದಕ್ಕೆ ಕಾರಣ ಏನಂತ ತಿಳ್ಕೊಳಕ್ಕೆ ಪ್ರಯತ್ನ ಪಡು. ಟು ಸಿ ದ ಸ್ಟ್ರೇಂಜ್ ಇಂಪೇಷನ್ಸ್ ಆಫ್ ದ ಹೆವನ್ಸ್. ಈ ಆಕಾಶ ಯಾಕಿಷ್ಟು ವಿಚಿತ್ರವಾಗಿ ವರ್ತಿಸ್ತೈತೆ, ಯಾಕಿಷ್ಟೊಂದು ಅಶಾಂತವಾಗೈತೆ. ಬಟ್ ಇಫ್ ಯು, ಸೊ ಇಲ್ಲಿ ನೀನು ಟ್ರೂ ಕಾಸ್ನ ಕನ್ಸಿಡರ್ ಮಾಡು. ಸೊ ಇವನೇನು ಕ್ಯಾಶಿಯಸ್ಸು ಕ್ಯಾಸ್ಕಾಗೆ ಸೀಸರ್ ರೋಮ್ಗೆ ಒಬ್ಬ ರಾಜನಾಗಕ್ಕೆ ಯೋಗ್ಯನಲ್ಲ ಅಂತ ಹೇಳಬೇಕು. ಸೊ ಆ ಕೆಲಸನ ಇವನು ಇಲ್ಲಿ ಮಾಡ್ತಾ ಇದ್ದಾನೆ ಅಷ್ಟೇ. ಆದರೆ ನೀನು ಇದರ ನಿಜವಾದ ಕಾರಣವನ್ನು ಯೋಚಿಸಿದ್ರೆ, ಇಫ್ ಯು ಕನ್ಸಿಡರ್ ದ ಟ್ರೂ ಕಾಸ್, ವೈ ಆಲ್ ದಿಸ್ ಫೈರ್ಸ್, ಯಾಕೆ ಈ ಬೆಂಕಿಗಳು ಕಾಣಿಸ್ತಾ ಐತೆ, ವೈ ಆಲ್ ದಿಸ್ ಗಿಲ್ಡಿಂಗ್ ಗೋಸ್, ಯಾಕೆ ಈ ಭೂತಗಳಂತಿರುವ ಆಕೃತಿಗಳು ಕಾಣಿಸ್ತಾ ಐತೆ ಅಂತ ನೋಡೋದಾದರೆ, ವೈ ಬರ್ಡ್ಸ್ ಆ್ಯಂಡ್ ಬೀಸ್ ಫ್ರಮ್ ಕ್ವಾಲಿಟಿ ಆ್ಯಂಡ್ ಕೈಂಡ್. ಸೊ ಪಕ್ಷಿಗಳು ಮತ್ತು ಪ್ರಾಣಿಗಳು ತಮ್ಮ ಸಹಜ ಸ್ವಭಾವಗಳಿಗಿಂತ ಯಾಕೆ ವಿಚಿತ್ರವಾಗಿ ವರ್ತಿಸ್ತೈತೆ. ವೈ ಓಲ್ಡ್ ಮ್ಯಾನ್ ಫೂಲ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಕ್ಯಾಲ್ಕುಲೇಟ್. ಮನುಷ್ಯರು, ವಯಸ್ಸಾದವರು, ಮೂರ್ಖರು ಕೂಡ ಯಾಕೆ ವಿಚಿತ್ರವಾದ ಭವಿಷ್ಯವಾಣಿಗಳನ್ನು ಲೆಕ್ಕ ಹಾಕ್ತಾ ಇದ್ದಾರೆ. ವೈ ಆಲ್ ದೀಸ್ ಥಿಂಗ್ಸ್ ಚೇಂಜ್ ಫ್ರಮ್ ದೇರ್ ಆರ್ಡಿನೆನ್ಸ್. ಸ್ವಭಾವವಾಗಿದ್ದಂತಹ ವಸ್ತುಗಳು ಯಾಕೆ ವಿಚಿತ್ರವಾಗಿ ವರ್ತಿಸ್ತವೆ. ದೇರ್ ನೇಚರ್ಸ್ ಆ್ಯಂಡ್ ಪರ್ಫಾರ್ಮ್ಡ್ ಫ್ಯಾಕಲ್ಟೀಸ್ ಟು ಮಾನ್ಸ್ಟರ್ಸ್ ಕ್ವಾಲಿಟಿ, ವೈ ಯು ಶಲ್ ಫೈಂಡ್. ನೀನು ಈ ಅಸಹಜ ಭಯಾನಕ ರೂಪಕ್ಕೆ ಕಾರಣ ಏನಂತ ಹುಡುಕಿದ್ರೆ, ದಟ್ ಹೆವನ್ ಏಟ್ ಇನ್ಫ್ಯೂಸ್ಡ್ ದೆಮ್ ವಿತ್ ದಿ ಸ್ಪಿರಿಟ್ಸ್ ಟು ಮೇಕ್ ದೆಮ್ ಇನ್ಸ್ಟ್ರೂಮೆಂಟ್ಸ್ ಆಫ್ ಫಿಯರ್ ಆ್ಯಂಡ್ ವಾರ್ನಿಂಗ್ ಅನ್ ಟು ಸಮ್ ಮನೋಸ್ಟ್ರಸ್ ಸ್ಟೇಟ್. ಸೊ ಈ ವಿಚಿತ್ರ ಘಟನೆಗಳು ಕೇವಲ ಪ್ರಕೃತಿಯ ಘಟನೆಗಳಲ್ಲ. ದೇವರುಗಳು ಮನುಷ್ಯರಿಗೆ ಯಾವುದೋ ದೊಡ್ಡ ಅಪಾಯದ ಬಗ್ಗೆ ಎಚ್ಚರಿಕೆ ನೀಡುತ್ತಿದ್ದಾರೆ. ಸೊ ನಾವು ಕುಡ್ ಐ ಕ್ಯಾಸ್ಕಾ ನೇಮ್ ಎತ್ತಿ ಹಮ್ಮಾನ್. ಸೊ ಈ ಮನುಷ್ಯರ ಹೆಸರನ್ನು ನೀನು ಹೇಳು. ಸೊ ಏನು ಈ ಒಂದು ಘಟನೆಗೂ ಆ ಮನುಷ್ಯನಿಗಿರುವಂತಹ ನಂಟನ್ನು ನೀನು ಯೋಚನೆ ಮಾಡು. ಮೋಸ್ಟ್ ಲೈಕ್ ದಿಸ್ ಡ್ರೆಡ್ಫುಲ್ ನೈಟ್, ಈ ಭಯಾನಕ ರಾತ್ರಿಗೆ ಹೋಲುವಂತಹ ವ್ಯಕ್ತಿಯನ್ನು ನೀನು ಯೋಚನೆ ಮಾಡು. ದ ಥಂಡರ್ ಲೈಟನ್ಸ್ ಓಪನ್ ಗ್ರೇವ್ಸ್ ಆ್ಯಂಡ್ ರೋಸ್. ಸೊ ಇಲ್ಲಿ ಒಬ್ಬ ಮನುಷ್ಯನನ್ನು ಪ್ರಕೃತಿಯ ಭಯಾನಕ ಶಕ್ತಿಗೆ ಕೇಶಿಯಸ್ ಹೋಲಿಸ್ತವನೆ. ಅವನು ಗುಡುಕ್ತಾನೆ, ಮಿಂಚ್ತಾನೆ, ಸಮಾಧಿಗಳನ್ನು ತೆರೆದು ಹಾಕುತ್ತಾನೆ ಮತ್ತು ಗರ್ಜಿಸುತ್ತಾನೆ. ಆಸ್ ಡೋಟ್ ದ ಲಯನ್ ಇನ್ ದ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ನಲ್ಲಿ ಕಂಡ ಸಿಂಹದಂತೆ ಅವನು ಗರ್ಜಿಸ್ತಾನೆ. ಅ ಮ್ಯಾನ್ ನೋ ಮೈಟರ್ ದೆನ್ ಮೈ ಸೆಲ್ಫ್ ಆರ್ ಮೀ. ಸೊ ನಿನ್ನಗಿಂತಲೂ ನನಗಿಂತಲೂ ನಿಜವಾಗಿ ಅವ ಶಕ್ತಿಶಾಲಿ ಅಲ್ಲದ ಮನುಷ್ಯ ಅವನು. ಸೊ ಇಲ್ಲಿ ಕ್ಯಾಶಿಯಸ್ ಸೀಸರ್ನ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಇನ್ ಪರ್ಸನಲ್ ಆ್ಯಕ್ಷನ್ ಎ ಪ್ರೋಡಿಜಿಯಸ್ ಗ್ರೌನ್. ಸೊ ಆತ ದೇಹದ ಶಕ್ತಿಯಲ್ಲಾಗಿರ್ಬೋದು, ಸಾಮಾನ್ಯ ಸಾಮರ್ಥ್ಯದಲ್ಲಾಗಿರ್ಬೋದು ನಮಗಿಂತ ಆತ ಶಕ್ತಿಶಾಲಿ ಅಲ್ಲ. ಆದರೆ ಅವನ ಅಧಿಕಾರ ಮತ್ತು ಪ್ರಭಾವ ಬಹಳ ದೊಡ್ಡದಾಗಿದೆ. ಪ್ರೊಡಿಜಿಯಸ್ ಅಂತಂದರೆ ಅತಿಯಾಗಿ ಅಥವಾ ಅಸಾಮಾನ್ಯ ಅಂತ. ಆ್ಯಂಡ್ ಫಿಯರ್ಫುಲ್ ಆ್ಯಸ್ ದಿ ಸ್ಟ್ರೇಂಜ್ ಎರಪ್ಷನ್ಸ್ ಆರ್. ಈ ವಿಚಿತ್ರ ಮತ್ತು ಭಯಾನಕ ಪ್ರಕೃತಿ ಘಟನೆಗಳಂತೆ ಅವನ ಪ್ರಭಾವವು ಭಯ ಹುಟ್ಟಿಸುವುದಂತಾಗಿದೆ. ಸೀಸರ್ ಸಾಮಾನ್ಯ ಮನುಷ್ಯನೇ, ಆದರೆ ರೋಮನ್ಸ್ ಅವನಿಗೆ ಅತಿಯಾದ ಅಧಿಕಾರವನ್ನು ಕೊಟ್ಟಿದ್ದಾರೆ ಅನ್ನೋದು ಕ್ಯಾಶಿಯಸ್ನ ಪಾಯಿಂಟ್ ಆಗಿರುತ್ತೆ. ಕ್ಯಾಸ್ಕಾ, ಇಟ್ ಈಸ್ ಸೀಸರ್ ದಟ್ ಯು ಮೀನ್, ಇಸ್ ಇಟ್ ನಾಟ್ ಕ್ಯಾಶಿಯಸ್? ನೀನು ಮಾತಾಡ್ತಾ ಇರೋದು ಸೀಸರ್ ಬಗ್ಗೆನಾ? ಸೊ ಕ್ಯಾಶಿಯಸ್ನ ಕೇಳ್ತಾನೆ. ಸೊ ಕ್ಯಾಶಿಯಸ್ ಹೇಳ್ತಾನೆ ನೋಡಿ, ಲೆಟ್ ಇಟ್ ಬಿ ಓ ಇಟ್ ಈಸ್. ಸೊ ಅದು ಯಾರೇ ಆಗಿರಲಿ ಅಥವಾ ಸೀಸರೇ ಆಗಿರಲಿ, ಅದ್ರ ಬಗ್ಗೆ ನೀನು ವರಿ ಮಾಡ್ಕೊಬೇಡಪ್ಪ. ಫಾರ್ ರೋಮನ್ಸ್ ನೌ ಹ್ಯಾವ್ 3 ಹ್ಯಾಂಡ್ ಲಿಮ್ಸ್ ಲೈಕ್ ಟು ದರ್ ಆನ್ಸಿಸ್ಟರ್ಸ್. ಸೊ ನಮ್ಮ ಈಗಿನ ರೋಮನ್ ಜನರಿಗೆ ನಮ್ಮ ಪೂರ್ವಜರಂತೆ ಸ್ನಾಯುಗಳು, ಲಿಮ್ಸ್ ಕಾಲು ಕೈಗಳಿವೆ. ಆದರೆ ಬಟ್ ಓ ದ ವೈಲ್ ಅವರ್ ಫಾದರ್ ಮೈಂಡ್ಸ್ ಆರ್ ಡೆಡ್. ನಮ್ಮ ಅಪ್ಪಂದಿರ ಮೆದುಳು ಇಂದು ಸತ್ತೋಗಿದೆ. ನಮ್ಮ ಪೂರ್ವಜರು ಧೈರ್ಯಶಾಲಿಗಳು, ಆದರೆ ಈಗಿನ ರೋಮನ್ಗಳು ಧೈರ್ಯಶಾಲಿಗಳಲ್ಲ. ಅವರಂತೆ ಬಲಿಷ್ಠ ದೇಹಗಳನ್ನು ಹೊಂದಿದ್ದಾರೆ, ಆದರೆ ಅವರಂತೆ ಬುದ್ಧಿಯನ್ನು ಹೊಂದಿಲ್ಲ. ಆ್ಯಂಡ್ ವಿ ಆರ್ ಗವರ್ನ್ಡ್ ವಿತ್ ಅವರ್ ಮದರ್ ಸ್ಪಿರಿಟ್ಸ್. ಅವರ್ ಯೋಕ್ ಆ್ಯಂಡ್ ಸಫರ್ವೆನ್ಸ್
ಶೋಸ್ ಆಸ್ ಹುಮ್ಯಾನಿಷ್. ಆದರೆ ನಾವು ನಮ್ಮ ತಾಯಿಯರಂತೆ ಆಗಿಬಿಟ್ಟಿದ್ದೇವೆ. ನಾವು ನಮ್ಮ ಹೇಗೆ ಅಂದರೆ ಆಗಿನ ಕಾಲದಲ್ಲಿ ಲೈಕ್ ಹೆಣ್ಮಕ್ಳು ಆಚೆ ಬರಬಾರ್ದು ಅನ್ನೋ ಥರ ಏನೇನು ರಿಸ್ಟ್ರಿಕ್ಷನ್ಸ್ ಇತ್ತು ಅಲ್ವಾ, ಹಾಗೆ ನಾವು ನಮ್ಮ ಎಂದರಂತೆ ಭಯಭೀತರಾಗಿದ್ದೇವೆ, ದುರ್ಬಲ ಮನೋಭಾವದಿಂದ ಆಡಳಿತಕ್ಕೆ ಒಳಗಾಗಿದ್ದೇವೆ. ಸೊ ಇಲ್ಲಿ ಅವನು ಸೀಸರ್ನ ಆಡಳಿತವನ್ನು ವ್ಯಂಗ್ಯ ಮಾಡ್ತಾವನೆ ಅಥವಾ ಅವಮಾನಿಸ್ತಾ ಇದ್ದಾನೆ. ಅವರ್ ಯೋಕ್ ಆ್ಯಂಡ್ ಸಫರೆನ್ಸ್ ಶೋಸ್ ಅಸ್ ಹುಮ್ಯಾನಿಷ್. ನಾವು ಹೊರುತ್ತಿರುವಂತಹ ಗುಲಾಮಗಿರಿ, ನಾವು ಸಹಿಸಿಕೊಳ್ಳುತ್ತಿರುವಂತಹ ದಾಸ್ಯ ನಮ್ಮನ್ನು ದುರ್ಬಲ ಹೆಂಗಸರಂತೆ ತೋರಿಸುತ್ತಿದೆ. ಸೊ ಇಲ್ಲಿ ಯೋಕ್ ಅಂದರೆ ದಾಸ್ಯ ಅಥವಾ ಗುಲಾಮಗಿರಿ, ಸಫರೆನ್ಸ್ ಅಂದರೆ ಸಹಿಸ್ಕೊಳ್ಳೋದು, ಹುಮ್ಯಾನಿಷ್ ಅಂತ ಅಂದರೆ ದುರ್ಬಲ ಅಥವಾ ಧೈರ್ಯವಿಲ್ಲದ ಹೆಂಗಸರಂತೆ. ಸೊ ಇಲ್ಲಿ ಒಟ್ಟಾರೆ ಹೇಳ್ಬೇಕಂತಂದ್ರೆ ನಾವು ದೇಹದಲ್ಲಿ ನಮ್ಮ ಪೂರ್ವಜರಂತೆ ಬಲಿಷ್ಠವಾಗಿದ್ದೇವೆ, ಆದರೆ ಮನಸ್ಸಿನಲ್ಲಿ ನಾವು ಅಷ್ಟು ಧೈರ್ಯಶಾಲಿಗಳಲ್ಲ. ಅದಕ್ಕೆ ನಾವು ಸೀಸರ್ನಂತಹ ಒಬ್ಬ ಸಾಮಾನ್ಯ ಮನುಷ್ಯನ ಮೇಲೆ ಮನುಷ್ಯ ನಮ್ಮ ಮೇಲೆ ಅಷ್ಟು ಅಧಿಕಾರ ನಡೆಸುತ್ತಿದ್ದಾನೆ, ನಾವು ಅವನಿಗೆ ಅಧಿಕಾರವನ್ನು ಕೊಟ್ಟು ಗುಲಾಮಗಿರಿಯಿಂದ ಬದುಕ್ತಾ ಇದ್ದೀವಿ ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್ ಕ್ಯಾಸ್ಕಾ. Indeed, they say the senators tomorrow mean to establish Caesar as a king. Indeed, ನಾಳೆ ಸೆನೇಟರ್ಸ್ ಎಲ್ಲ ಸೇರಿ ಸೀಸರ್ನನ್ನು ರಾಜನನ್ನಾಗಿ ಘೋಷಿಸಲಿದ್ದಾರೆ. ಅವನನ್ನು ರಾಜನನ್ನಾಗಿ ಮಾಡಬೇಕಂತ ಆಲ್ರೆಡಿ ಅವರು ಪ್ಲ್ಯಾನ್ ಮಾಡಿ ಆಗಿದೆ. ಆ್ಯಂಡ್ ಈ ಶಾಲ್ ವಿಯರ್ ಈಸ್ ಕ್ರೌನ್ ಬೈ ಸೀ ಆ್ಯಂಡ್ ಲ್ಯಾಂಡ್ ಇನ್ ಎವೆರಿ ಪ್ಲೇಸ್ ಸೇವ್ ಯೋರ್ ಇನ್ ಇಟಲಿ. ಆ್ಯಂಡ್ ಎಸ್, ಸೀಸರ್ ನಾಳೆ ರಾಜನಾಗ್ತಾನೆ, ಆತ ತನ್ನ ಕಿರೀಟವನ್ನು ಧರಿಸ್ತಾನೆ, ಸಮುದ್ರದ ಆಚೆಗೂ ಇಡೀ ಭೂಭಾಗದಲ್ಲೂ ಆತ ರಾಜನಾಗ್ತಾನೆ. ಬಟ್ ನಾಟ್ ಇನ್ ಇಟಲಿಯಲ್ಲಿ ಆತ ರಾಜನಾಗಲು ಸಾಧ್ಯವಿಲ್ಲ, ಅವನನ್ನು ರಾಜನನ್ನಾಗಿ ಆಗುವಂತೆ ನಾವು ಬಿಡೋದಿಲ್ಲ. ಕ್ಯಾಶಿಯಸ್. ಐ ನೋ ವೇರ್ ಐ ವಿಲ್ ವಿಯೋರ್ ದಿಸ್ ಡ್ಯಾಗರ್ ದೆನ್. ನನಗೆ ಗೊತ್ತು ನನ್ನ ಕತ್ತಿಯನ್ನು ಎಲ್ಲಿ ಬಳಸಬೇಕಂತ. ಕ್ಯಾಶಿಯಸ್ ಫ್ರಮ್ ಬಾಂಡೇಜ್ ವಿಲ್ ಡಿಲಿವರ್ ಕ್ಯಾಶಿಯಸ್ ತನ್ನ ದಾಸ್ಯದಿಂದ ಈ ದಾಸ್ಯದಿಂದ ಅವನೇ ಮುಕ್ತಿಗೊಳಿಸ್ಕೊತಾನೆ ಅಂತ. ಅಂದರೆ ಲೈಕ್ ಕ್ಯಾಶಿಯಸ್ಸು ಸೀಸರ್ನ ದಾಸನಾಗಿರಲಿಕ್ಕೆ ಇಷ್ಟಪಡೋದಿಲ್ಲ, ಕ್ಯಾಶಿಯಸ್ ದಾಸ್ಯತನವನ್ನು ಆತನೇ ಮುಕ್ತಿಗೊಳಿಸ್ಕೊತಾನೆ. ದೇರಿನ್ ಯು ಗಾಡ್ಸ್ ಯು ಮೇಕ್ ದ ವೀಕ್ ಮೋರ್ ಸ್ಟ್ರಾಂಗ್. ಹೋ ದೇವರುಗಳೇ, ನೀವು ನಾಲಾಯಕರನ್ನು, ತುಂಬ ದುರ್ಬಲ ವ್ಯಕ್ತಿಗಳನ್ನು ಅತ್ಯಂತ ಬಲಶಾಲಿಯಾಗಿ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ. ದೇರಿನ್ ಯು ಗಾಡ್ಸ್ ಯು ಟೈರೆಂಟ್ಸ್ ಡೋ ಡಿಫೇಟ್. ಇಲ್ಲಿ ಟೈರೆಂಟ್ಸ್ ಅಂದರೆ ದಬ್ಬಾಳಿಕೆ ಮಾಡುವ ಆಡಳಿತಗಾರ ಅಂತ. ಜನರನ್ನು ದಬ್ಬಾಳಿಕೆ ಮಾಡಿ ಆಡಳಿತ ನಡೆಸುವವರನ್ನು ನಾವು ಎಂದಿಗೂ ರಾಜನನ್ನಾಗಿ ಒಪ್ಕೊಳೋದಿಲ್ಲ, ಆತನನ್ನು ನಾವು ಸೋಲಿಸ್ತೀವಿ. ನಾರ್ ಸ್ಟೋನಿ ಟವರ್ ನಾರ್ ವಾಲ್ಸ್ ಆಫ್ ಬೀಟನ್ ಬ್ರಾಸ್ ಕ್ಯಾನ್ ಬಿ ರಿಟೆಂಟಿವ್ ಟು ದ ಸ್ಟ್ರೆಂತ್ ಆಫ್ ದ ಸ್ಪಿರಿಟ್. ಕಲ್ಲಿನ ಗೋಪುರಗಳಾಗಲಿ, ಗಟ್ಟಿಯಾದ ಕಂಚಿನ ಗೋಡೆಯಾಗಲಿ, ಗಾಳಿಯೇ ಇಲ್ಲದ ಜೈಲಾಗಲಿ, ಬಲವಾದ ಕಬ್ಬಿಣದ ಸರಪಳಿಗಳಾಗಲಿ, ಕ್ಯಾನ್ ಬಿ ರಿಟೆಂಟಿವ್ ಟು ದ ಸ್ಟ್ರೆಂತ್ ಆಫ್ ದ ಸ್ಪಿರಿಟ್. ಮನುಷ್ಯನ ಮನೋಬಲವನ್ನು ಶಾಶ್ವತವಾಗಿ ಬಂಧಿಸಲು ಸಾಧ್ಯವಿಲ್ಲ. ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಮನುಷ್ಯನ ಆತ್ಮಶಕ್ತಿ, ಆತನ ಮನೋಬಲವನ್ನು ಯಾವುದೇ ಜೈಲು, ಗೋಡೆ ಅಥವಾ ಸರಪಳಿ ಬಂಧಿಸಲು ಸಾಧ್ಯವೇ ಇಲ್ಲ. ಬಟ್ ಲೈಫ್ ಬೀಯಿಂಗ್ ವಿಯರಿ ಆಫ್ ದಿಸ್ ವರ್ಡ್ಲಿ ಬಾಸ್ ನೆವರ್ ಲ್ಯಾಕ್ಸ್ ಪವರ್ ಟು ಡಿಸ್ಮಿಸ್ ಇಟ್ ಸೆಲ್ಫ್. ಇಲ್ಲಿ ಕ್ಯಾಶಿಯಸ್ ಜೀವನವನ್ನು ಕೊನೆಗೊಳಿಸುವುದರ ಮೂಲಕ ಬಂಧನದಿಂದ ಮುಕ್ತವಾಗ್ಬೋದು ಅಂತ ಆತ ಹೇಳ್ತಾನೆ. ಈ ಜೀವನವು ಪ್ರಪಂಚದ ಬಂಧನಗಳಿಂದ ಬೇಸರಗೊಂಡಾಗ ಅದು ತನ್ನನ್ನು ತಾನು ಮುಕ್ತವಾಗಿಸಿಕೊಳ್ಳಲಿಕ್ಕೆ ಏನನ್ನಾದರೂ ಮಾಡಲು ಸಿದ್ಧವಾಗಿರುತ್ತದೆ. ಅಂತಹ ಶಕ್ತಿ ಆ ಮನಸ್ಸಿಗಿರುತ್ತದೆ. ಅಂತಹ ಮನೋಬಲವನ್ನು ಕುಗ್ಗಿಸಲು ಯಾವುದರಿಂದಲೂ ಸಾಧ್ಯವೇ ಇಲ್ಲ. ಇಫ್ ಐ ನೋ ದಿಸ್, ನೋ ಆಲ್ ದ ವರ್ಡ್ ಬಿಸೈಡ್ಸ್ ದಟ್ ಪಾರ್ಟ್ ಆಫ್ ಟೈರನಿ ದಟ್ ಐ ಡೂ ಬಿಯರ್. ಈ ಸತ್ಯ ನನಗೆ ಗೊತ್ತಿದೆ ಅಂತಂದರೆ ನಮ್ಮ ಮನಸ್ಸು ಎಲ್ಲದಕ್ಕೂ ಮೀರಿದ್ದು. ಈ ಸತ್ಯ ನನಗೆ ಗೊತ್ತಿದೆ, ಇದು ಇಡೀ ಜಗತ್ತಿಗೂ ಗೊತ್ತಿರಬೇಕು. ದಟ್ ಪಾರ್ಟ್ ಆಫ್ ಟೈರನಿ ದಟ್ ಐ ಡೂ ಬಿಯರ್. ನಾನು ಈಗ ವರುತ್ತಾ ಇದ್ದೀನಲ್ವಾ, ಈ ದಬ್ಬಾಳಿಕೆ, ಈ ಗುಲಾಮಗಿರಿ, ಐ ಕ್ಯಾನ್ ಶೇಕ್ ಆಫ್ ಎ ಪ್ಲೆಸರ್. ನಾನು ಇಷ್ಟಪಟ್ಟಾಗ ಅದನ್ನು ನಾನು ಬಿಡಿಸ್ಕೊತೀನಿ. ಆ ದಾಸ್ಯತನದಿಂದ, ಆ ಗುಲಾಮಗಿರಿಯಿಂದ ನಾನು ದೂರ ಆಗ್ತೀನಿ. ನಾನು ಸೀಸರ್ನ ಅಧೀನದಲ್ಲಿರುವುದನ್ನು ಒಪ್ಕೊಳ್ಬೇಕಾಗಿಲ್ಲ. ನನಗೆ ಬೇಕಾದ ಹಾಗೆ ಈ ದಾಸ್ಯದಿಂದ ನಾನು ಮುಕ್ತನಾಗ್ತೀನಿ. ಥಂಡರ್ ಸ್ಟಿಲ್. ಸೊ ಇನ್ನು ಗುಡುಗ್ತಾ ಇರುತ್ತೆ. ಕ್ಯಾಸ್ಕಾ.
ಸೊ ಕ್ಯಾನ್ ಐ, ನಾನು ಹಾಗೆಯೇ ಮಾಡಬಹುದು. ಕ್ಯಾಸ್ಕ ಈಗ ಕ್ಯಾಶಿಯಸ್ನ ಮಾತುಗಳಿಂದ ಪ್ರಭಾವಿತನಾಗಿದ್ದಾನೆ. ಸೊ ಎವೆರಿ ಬಾಂಡ್ ಮಾನ್ ಇನ್ ಈಸ್ ಓನ್ ಹ್ಯಾಂಡ್ ಬಿಯೋಸ್ ದ ಪವರ್ ಟು ಕ್ಯಾನ್ಸಲ್ ಇಸ್ ಕ್ಯಾಪ್ಟಿವಿಟಿ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಬಂಧನದಿಂದ ಮುಕ್ತಿಗೊಳ್ಳುವಂತಹ ಶಕ್ತಿ ತಮ್ಮಲ್ಲೇ ಇರುತ್ತದೆ. ಕ್ಯಾಶಿಯಸ್ ಆ್ಯಂಡ್ ವೈ ಶುಡ್ ಸೀಸರ್ ಬಿ ಟೈರೆಂಟ್ ದೆನ್? ಹಾಗಾದರೆ ಸೀಸರ್ ಯಾಕೆ ದಬ್ಬಾಳಿಕೆ ನಡೆಸುವ ಅಧಿಕಾರವನ್ನು ಲೈಕ್ ಅಂದರೆ ಸೀಸರ್ಗೆ ನಾವೇನಕ್ಕೆ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸುವಂತಹ ಅಧಿಕಾರವನ್ನು ಕೊಡಬೇಕು? ಪೂರ್ ಮ್ಯಾನ್, ಐ ನೋ ಹಿ ವುಡ್ ನಾಟ್ ಬಿ ಎ ವುಲ್ಫ್ ಬಟ್ ದಟ್ ದ ಸೀಸ್ ದ ರೋಮನ್ಸ್ ಆರ್ ಬಟ್ ಶಿಪ್. ಆದರೆ ರೋಮನ್ ಕುರಿಗಳಂತೆ ದುರ್ಬಲವಾಗಿರುವುದನ್ನು ಅವನು ನೋಡಿದ್ದಾನೆ, ಅದಕ್ಕಾಗಿ ಅವನು ತೋಳನಂತೆ ವರ್ತಿಸ್ತಾ ಇದ್ದಾನೆ. ನಾವು ಕುರಿಗಳಾಗಿಲ್ಲ ಅಂದರೆ ಅವನೇನಕ್ಕೆ ತೋಳನಾಗ್ತಾನೆ? ಆ ಬಡಪಾಯಿ ಸೀಸರ್ ರೋಮನ್ ಧೈರ್ಯದಿಂದ ಇವನನ್ನು ವಿರೋಧಿಸಬೇಕು, ಆಗ ಅವನು ದಬ್ಬಾಳಿಕೆ ಮಾಡಲು ಅಸಾಧ್ಯ. ಈ ವರ್ ನೋ ಲಯನ್ ವರ್ ನಾಟ್ ರೋಮನ್ ಹೆನ್ಸ್ ದೋಸ್ ದಟ್ ವಿತ್ ಹೇಸ್ಟ್ ವಿಲ್ ಮೇಕ್ ಎ ಮೈಟಿ ಫೈರ್ ಬಿಗೇನ್ ಇಟ್ ವಿತ್ ವೀಕ್ ಸ್ಟ್ರಾಸ್. ಸೊ ರೋಮನ್ಸ್ಗಳು ಜಿಂಕೆಗಳಂತೆ ಭಯಪಡುವವರಾಗದಿದ್ದರೆ ಸೀಸರ್ ಸಿಂಹನಾಗಲು ಸಾಧ್ಯವಿಲ್ಲ. ನಾವೇನಾದರೂ ಜಿಂಕೆಗಳಂತೆ ಭಯಪಟ್ಟರೆ ಅವನಿಗೆ ಆಹಾರವಾಗ್ತೀವಿ, ಅವನು ಸಿಂಹನಾಗ್ತಾನೆ. ಸೊ ಇಲ್ಲಿ ಜನರು ದುರ್ಬಲರಾಗಿರುವಂತಹ ಆಡಳಿತಗಾರನನ್ನು ಬಲಶಾಲಿಯಾಗಿಸ್ತಾ ಇದ್ದಾರೆ. ಅವನೊಬ್ಬ ದುರ್ಬಲ ಸೀಸರ್, ಅವನನ್ನು ನಾವು ಒಪ್ಕೊಂಡ್ರೆ ನಾವೆಲ್ಲ ಜಿಂಕೆಗಳಂತೆ ಅವನಿಗೆ ಆಹಾರವಾಗ್ತೀವಿ. ದೋಸ್ ದಟ್ ವಿತ್ ಹೇಸ್ಟ್ ವಿಲ್ ಮೇಕ್ ಎ ಮೈಟಿ ಫೈರ್. ದೊಡ್ಡ ಬೆಂಕಿಯನ್ನು ಬೇಗನೆ ಉರಿಸಲು ನಾವೇನು ಮಾಡಬೇಕು? ಒಣ ಹುಲ್ಲಿನಿಂದಲೇ ಬೆಂಕಿ ಹಚ್ಚಬೇಕು. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಕ್ಯಾಶಿಯಸ್ ಇಲ್ಲಿ ಲೈಕ್ ಒಂದು ದೊಡ್ಡ ಬೆಂಕಿ ಹಚ್ಕೊಬೇಕಂದ್ರೆ ಏನು ಮಾಡಬೇಕು? ಚಿಕ್ಕದು ಒಂದು ಒಣ ಹುಲ್ಲು ಬೇಕು. ಹಾಗೇನೇ ಆತ ರೋಮ್ನ ಎಲ್ಲ ಜನರನ್ನು ಒಣ ಹುಲ್ಲಿನಂತೆ ಯೂಸ್ ಮಾಡ್ಕೊತಾ ಇದ್ದಾನೆ. ದೊಡ್ಡ ಬೆಂಕಿಯಾಗಿ ಆತ ಸಿಡಿತಾನೆ ಒಂದಿನ. ವಾಟ್ ಟ್ರ್ಯಾಶ್ ಈಸ್ ರೋಮ್? ರೋಮು ಎಷ್ಟು ಕೀಳಿನ ಸ್ಥಿತಿಗೆ ಬಂದಿದೆ, ಎಷ್ಟು ನಿಷ್ಪ್ರಯೋಜಕ ಸ್ಥಿತಿಗೆ ಬಂದೈತೆ. ಟ್ರ್ಯಾಶ್ ಅಂತಂದರೆ ಕಸ ಅಂತ ಅರ್ಥ. ವಾಟ್ ರಬ್ಬಿಶ್ ಆ್ಯಂಡ್ ವಾಟ್ ಆಫಲ್ ಇಟ್ ಸರ್ವ್ಸ್ ಫಾರ್ ದ ಬೇಸ್ ಮ್ಯಾಟರ್ ಟು ಇಲ್ಯುಮಿನೇಟ್. ಹಾಗಿದ್ರೆ ರೋಮ್ ಎಷ್ಟು ಕಸ ಮತ್ತು ಕೊಳಕು ವಸ್ತುಗಳಂತಾಗಿದೆ. ಫಾರ್ ದ ಬೇಸ್ ಮ್ಯಾಟರ್ ಟು ಇಲ್ಯುಮಿನೇಟ್ ಸೊ ವಿಲ್ ಎ ಥಿಂಗ್ ಹ್ಯಾಸ್ ಸೀಸರ್. ಇಂತಹ ಕೀಳು ವಸ್ತುವಿನಿಂದಲೇ ಸೀಸರ್ ಅಂತಹ ಕೀಳು ವ್ಯಕ್ತಿಯಿಂದ ಪ್ರಕಾಶಮಾನವನ್ನಾಗಿ ಮಾಡುತ್ತಿದೆ. ಲೈಕ್ ಸೀಸರ್ ಸ್ವತಃ ಅಷ್ಟು ದೊಡ್ಡವನಲ್ಲ, ರೋಮ್ನ ಜನರ ದುರ್ಬಲತೆಯೇ ಸೀಸರ್ನನ್ನು ದೊಡ್ಡವನಾಗಿ ಮಾಡಿದೆ. ಇಲ್ಲಿ ರೋಮ್ ಜನರನ್ನು ಕಸ ಕಡ್ಡಿಗಳಿಗೆ ಹೋಲಿಸ್ತಾ ಇದ್ದಾರೆ. ಬಟ್ ಹೋ ಗ್ರೀಫ್, ಆದರೆ ಅಯ್ಯೋ ಎಂತಹ ದುಃಖ. ವೇರ್ ಹ್ಯಾಸ್ ಡೋ ಲೆಡ್ ಮೀ, ನನ್ನ ಮಾತುಗಳು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಬಂದಿವೆ. ಸೊ ಕ್ಯಾಶಿಯಸ್ ಹೇಳ್ತಾನೆ, ತನ್ನ ಮಾತುಗಳನ್ನು ತಾನೇ ಅರಿತುಕೊಂಡು ಸ್ವಲ್ಪ ಎಚ್ಚರಗೊಳ್ತಾ ಇದ್ದಾನೆ. ಐ ಪರ್ಹ್ಯಾಪ್ಸ್ ಸ್ಪೀಕ್ ದಿಸ್, ಬಹುಶಃ ನಾನು ಇಷ್ಟೆಲ್ಲ ಮಾತುಗಳನ್ನು ಬಿಫೋರ್ ಎ ವಿಲ್ಲಿಂಗ್ ಮೈಂಡ್ ಬಾಂಡ್ ಮ್ಯಾನ್, ದೆನ್ ಐ ನೋ ಮೈ ಆನ್ಸರ್ ಮಸ್ಟ್ ಬಿ ಮೇಡ್. ಸೀಸರ್ನ ವಿರುದ್ಧ ಬಂಡಾಯ ಮಾಡಲು ಈಗಾಗಲೇ ಸಿದ್ಧನಾಗಿರುವ ಒಬ್ಬ ವ್ಯಕ್ತಿಯ ಮುಂದೆ ನಾನು ಮಾತನಾಡ್ತಾ ಇದ್ದೀನಿ. ಬಟ್ ಐ ಆಮ್ ಆರ್ಮ್ಡ್ ಆ್ಯಂಡ್ ಡೇಂಜರಸ್ ಆರ್ ಟು ಮಿ ಇಂಡಿಫ್ರೆಂಟ್. ಆದರೆ ನಾನು ಈಗಾಗಲೇ ಸೀಸರ್ನ ವಿರುದ್ಧ ಹೋರಾಡಲಿಕ್ಕೆ ಸಿದ್ಧನಾಗಿದ್ದೇನೆ, ನಾನು ಸಶಸ್ತ್ರನಾಗಿದ್ದೇನೆ. ಆ್ಯಂಡ್ ಡೇಂಜರಸ್ ಆರ್ ಟು ಮಿ ಇಂಡಿಫ್ರೆಂಟ್, ಯಾವುದೇ ಅಪಾಯಗಳು ನನ್ನನ್ನು ಬಗ್ಗಿಸಲಿಕ್ಕೆ ಸಾಧ್ಯವಿಲ್ಲ, ಯಾವುದೇ ಅಪಾಯಗಳಿಗೆ ನಾನು ಹೆದರುವುದಿಲ್ಲ. ಕ್ಯಾಸ್ಕಾ, ಯು ಸ್ಪೀಕ್ ಟು ಕ್ಯಾಸ್ಕಾ ಆ್ಯಂಡ್ ಟು such a man there is no fleering telltale. ಯು ಸ್ಪೀಕ್ ಟು ಕ್ಯಾಸ್ಕಾ, ನೀನು ಕ್ಯಾಸ್ಕಾ ಜೊತೆ ಮಾತನಾಡ್ತಿದೀಯಾ ಕ್ಯಾಶಿಯಸ್. ಆ್ಯಂಡ್ ಟು such a man ದಟ್ ಈಸ್ ನೋ ಫ್ಲೇರಿಂಗ್ ಟೆಲ್. ಯಾವುದೇ ವಿಷಯವನ್ನು ಹಾಸ್ಯವಾಗಿ ತೆಗೆದುಕೊಳ್ಳುವಂತಹ, ಬೇಜವಾಬ್ದಾರಿಯಿಂದ ವರ್ತಿಸುವಂತಹ ಅಥವಾ ಇಲ್ಲಿ ಹೇಳಿದ್ದನ್ನು ಮತ್ತೊಬ್ಬರಿಗೆ ಹೇಳುವಂತಹ ಕೆಟ್ಟ ವ್ಯಕ್ತಿಯೊಡನೆ ಅಲ್ಲಪ್ಪ ನೀನು ಮಾತಾಡ್ತಾ ಇರೋದು. ನೀನು ಮಾತಾಡ್ತಾ ಇರೋದು ನನ್ನ ಹತ್ರ. ಈ ರಹಸ್ಯವನ್ನು ನಾನು ಯಾರಿಗೂ ಹೇಳಲ್ಲ. ನಾನು ನಿನ್ನ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಳ್ತೇನೆ. ಹೋಲ್ಡ್ ಮೈ ಹ್ಯಾಂಡ್, ಇಡಿ, ಇದು ನನ್ನ ಪ್ರಾಮಿಸ್. ಟೇಕ್, ನಾನು ನಿನಗೆ ಪ್ರಾಮಿಸ್ ಮಾಡ್ತೀನಿ, ನಿನ್ನ ಕೈಯನ್ನು ಚಾಚು. ದೆ ಶೇಕ್ ಹ್ಯಾಂಡ್ಸ್, ಸೊ ಇಬ್ಬರು ಕೈ ಕೊಳುಕ್ತಾರೆ. ಬಿ ಫ್ಯಾಕ್ಷಿಯಸ್ ಫಾರ್ ರೀಡ್ರೆಸ್ ಆಫ್ ಆಲ್ ದಿಸ್ ಗ್ರಿಫ್ಸ್, ಈ ಎಲ್ಲ ದುಃಖಗಳು. ಗ್ರಿಫ್ಸ್ ಅಂದರೆ ದುಃಖ, ರೀಡ್ರೆಸ್ ಅಂದರೆ ಪರಿಹಾರ. ಫ್ಯಾಕ್ಷಿಯಸ್ ಅಂತಂದರೆ ಒಂದು
ಗುಂಪು ಅಥವಾ ಒಂದು ಪಕ್ಷದ ಪರವಾಗಿ ನಿಲ್ಲುವಂಥವರು. ಈ ಸೀಸರ್ನ ವಿರುದ್ಧ ಸಂಚಿನಲ್ಲಿ ನಾನು ನಿನ್ನ ಜೊತೆ ಸೇರ್ತೀನಿ ಕ್ಯಾಶಿಯಸ್. ನಾನು ಸೀಸರ್ನ ದಾಸ್ಯತನವನ್ನು ಒಪ್ಪುವವನಲ್ಲ. ಆ್ಯಂಡ್ ಐ ವಿಲ್ ಸೆಟ್ ದಿಸ್ ಫೂಟ್ ಆಫ್ ಎ ಮೈನ್ ಆ್ಯಸ್ ಫಾರ್. ನಾನು ನನ್ನ ಹೆಜ್ಜೆಯನ್ನು ಸಾಧ್ಯವಾದಷ್ಟು ಮುಂದೆ ಇಡುತ್ತೇನೆ. ಆ್ಯಸ್ ಹೂ ಗೋಸ್ ಫಾರ್ತೆಸ್ಟ್. ಈ ಕಾರ್ಯದಲ್ಲಿ ಇತರರು ಎಷ್ಟು ದೂರ ಹೋಗ್ತಾರೋ ನಾನು ಅವರ ಸಮನಾಗಿ ಅಷ್ಟು ದೂರ ಬರ್ತೇನೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಕ್ಯಾಶಿಯಸ್ನ ಸಂಚಿಗೆ ಸೇರಲು ಒಪ್ಕೊಂತಾನೆ. ಮತ್ತು ಅಗತ್ಯವಿದ್ದರೆ ಸಂಪೂರ್ಣವಾಗಿ ಆತ ತನ್ನನ್ನು ತಾನು ಈ ಒಂದು ಕೃತ್ಯದಲ್ಲಿ ತೊಡಗಿಸಿಕೊಳ್ತಾರೆ ಕ್ಯಾಶಿಯಸ್. ದಿಸ್ ಎ ಬಾರ್ಗಿನ್ ಮೇಡ್. ಸೊ ಬಾರ್ಗೇನ್ ಅಂತ ಅಂದರೆ ಒಪ್ಪಂದ. ಹಾಗಿದ್ರೆ ನಮ್ಮ ಒಪ್ಪಂದವಾಗಿದೆ ಆಲ್ರೆಡಿ. ಸೊ ಹಾಗೆ ಕಂಟಿನ್ಯೂ ಮಾಡ್ತಾನೆ ನೋಡಿ. ನೌ ನೋ ಯು ಕ್ಯಾಸ್ಕಾ, ಐ ಹ್ಯಾವ್ ಮೂವ್ಡ್ ಆಲ್ರೆಡಿ. ಕ್ಯಾಸ್ಕಾ, ಈಗ ನಿನಗೆ ತಿಳಿದಿರಲಿ, ನಾನು ಆಗಲೇ ಎಷ್ಟೊಂದು ದೂರ ಹೋಗ್ಬಿಟ್ಟಿದ್ದೀನಿ. ಆಲ್ರೆಡಿ ಈ ಒಂದು ಗುಂಪಿಗೆ ನಾನು ಎಷ್ಟೋ ಜನರ ಮನವನ್ನು ಹೊಲಿಸಿದ್ದೀನಪ್ಪ. ಸಮ್ ಸರ್ಟನ್ ಆಫ್ ದ ನೋಬೆಲೆಸ್ಟ್ ಮೈಂಡೆಡ್ ರೋಮನ್ಸ್. ಸೊ ಉತ್ತಮ ಮತ್ತು ಗೌರವಾನ್ವಿತ ಮನಸ್ಸಿನ ಕೆಲವು ಪ್ರಮುಖ ರೋಮನ್ನರ ಮನಸ್ಸನ್ನು ನಾನು ಆಲ್ರೆಡಿ ಹೊಲಿಸಿದ್ದೀನಿ. ಅವರನ್ನು ಈ ಗುಂಪಿಗೆ ನಾನು ಆಲ್ರೆಡಿ ಸೇರಿಸ್ಕೊಂಡಿದ್ದೀನಿ. ಟು ಅಂಡರ್ಗೋ ವಿತ್ ಮೀ ಹ್ಯಾನ್ ಎಂಟರ್ಪ್ರೈಸ್ ಆಫ್ ಆನರಬಲ್ ಡೇಂಜರಸ್ ಕಾನ್ಸಿಕ್ವೆನ್ಸಸ್. ಈಗಾಗಲೇ ಕೆಲವು ಪ್ರಮುಖ ರೋಮನ್ನರು ಸೀಸರ್ನ ವಿರುದ್ಧದ ಸಂಚಿಗೆ ಸೇರಿದ್ದಾರೆ. ಅವರು ನನ್ನ ಜೊತೆ ಒಂದು ಮಹತ್ವದ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಗೌರವವನ್ನು ತರುವ ಅದರ ಅಪಾಯಕಾರಿಯಾದ ಕಾರ್ಯದಲ್ಲಿ ಭಾಗವಹಿಸಲು ನಾನು ಅವರನ್ನು ಆಲ್ರೆಡಿ ಸಿದ್ಧಪಡಿಸಿದ್ದೇನೆ. ಆ್ಯಂಡ್ ಐ ಡು ನೋ ಬೈ ದಿಸ್ ದೆ ಸ್ಟೇ ಫಾರ್ ಮೀ. ನನಗೆ ಗೊತ್ತು, ಹಾಗೂ ಇವರು ನನಗಾಗಿ ಕಾಯ್ತಾ ಇದ್ದಾರೆ. ಇನ್ ಪಾಂಪೆಸ್ ಪಾರ್ಚ್. ಪಾಂಪೆಯ ಪಾರ್ಚ್ನಲ್ಲಿ ನನಗಾಗಿ ಕಾಯ್ತಾ ಇದ್ದಾರೆ. ಸೊ ಪಾಂಪೆಸ್ ಪಾರ್ಚ್ ಅಂದರೆ ಪಾಂಪೆ ನಿರ್ಮಿಸಿದಂತಹ ಒಂದು ಕಟ್ಟಡ ಅಥವಾ ಮಂಟಪ ಅಂತ. ಫಾರ್ ನೌ ದಿಸ್ ಫಿಯರ್ಫುಲ್ ನೈಟ್. ಈಗ ಈ ಭಯಾನಕ ರಾತ್ರಿ ಇರುವುದರಿಂದ ದೇರ್ ಇಸ್ ನೋ ಸ್ಟಿರ್ ಆರ್ ವಾಕಿಂಗ್ ಇನ್ ದ ಸ್ಟ್ರೀಟ್ಸ್. ರಸ್ತೆಗಳಲ್ಲಿ ಜನರ ಸಂಚಾರ ಅಥವಾ ದಟ್ಟಣೆ ಇಲ್ಲ. ಯಾರೂ ಹೊರಗೆ ಬರಲ್ಲ. ಸೊ ಆಕಾಶ ನೋಡು ಎಷ್ಟು ಭಯಾನಕವಾಗಿದೆ. ಯಾರೂ ಆಚೆ ಬರಲ್ಲ, ಎಲ್ಲರೂ ಒಳಗಿದ್ದಾರೆ. ಆ್ಯಂಡ್ ದ ಕಾಂಪ್ಲೆಕ್ಷನ್ ಆಫ್ ದ ಎಲಿಮೆಂಟ್ಸ್ ಫೇವರ್ಸ್ ಲೈಕ್ ದ ವರ್ಕ್ ವಿ ಹ್ಯಾವ್ ಇನ್ ಹ್ಯಾಂಡ್. ನಾವು ಕೈಗೆತ್ತಿಕೊಂಡಿರುವಂತಹ ಕೆಲಸಕ್ಕೆ ಅನುಕೂಲವಾಗುವಂತೆ ನಮ್ಮ ಆಕಾಶ ನಮಗೆ ಸ್ಪಂದಿಸ್ತಾ ಐತೆ. ಅದರ ಸ್ವರೂಪ ಐತೆ. ಮೋಸ್ಟ್ ಬ್ಲಡಿ ಫ್ಯೂರಿ ಆ್ಯಂಡ್ ಮೋಸ್ಟ್ ಟೆರಿಬಲ್. ನಮ್ಮ ಕೆಲಸವು ರಕ್ತಪಾತಪೂರ್ಣ, ಉಗ್ರ ಮತ್ತು ಭಯಾನಕವಾಗಿರಲಿದೆ. ಹ್ಯಾಂಟರ್ ಸಿನ್ನ. ಈಗ ಸಿನ್ನ ವೇದಿಕೆಗೆ ಬರ್ತಾನೆ. ಕ್ಯಾಸ್ಕಾ, ಸ್ಟ್ಯಾಂಡ್ ಕ್ಲೋಸ್ ಅ ವೈಲ್ ಫಾರ್ ಯೋರ್ ಕಾಮ್ಸ್ ಒನ್ ಇನ್ ಹೇಸ್ಟ್. ಸ್ವಲ್ಪ ಹತ್ತಿರ ಈ ಕಡೆ ಸೈಡಲ್ಲಿ ನಿಲ್ಲು. ಯಾರೋ ಆತುರದಿಂದ ಈ ಕಡೆ ಬರ್ತಾ ಇದ್ದಾರೆ. ನಮ್ಮ ಕಡೆ ಯಾರೋ ನಡ್ಕೊಂಡು ಬರೋ ಥರ ಅನಿಸ್ತಾ ಇತ್ತೆ. ಕ್ಯಾಶಿಯಸ್, ದಸ್ ಇಸ್ ಸಿನ್ನ. ಐ ಡು ನೋ ಬೈ ಹಿಮ್ ಈಸ್ ಗೈಟ್. ಸೊ ಜೈಟ್ ಅಂತ ಅಂದರೆ ನಡೆಯುವ ರೀತಿ. ಅವನು ನಡೆಯುವ ರೀತಿಯಿಂದಲೇ ನನಗೆ ಗೊತ್ತಾಗ್ತಾ ಇತ್ತೆ ಅದು ಸಿನ್ನ ಬರ್ತಾ ಇರೋದು. ಈಸ್ ಎ ಫ್ರೆಂಡ್. ಸಿನ್ನ ವೇರ್ ಹೇಸ್ಟ್ ಯು. ಸೊ ಅವನು ನಮ್ಮ ಸ್ನೇಹಿತ, ಆತ ನಮ್ಮ ಗೆಳೆಯ. ನೀನು ಇಷ್ಟು ಆತುರವಾಗಿ ಎಲ್ಲಿ ಹೋಗ್ತಾ ಇದೆಯಾ ಸಿನ್ನ ಅಂತ ಕೇಳ್ತಾರೆ. ಸಿನ್ನ, ಟು ಫೈಂಡ್ ಔಟ್ ಯು. ನಾನು ನಿಮ್ಮನ್ನು ಹುಡುಕಲು ಬರ್ತಿದ್ದೇನೆ. ನಿಮಗಾಗಿ ಹುಡಿಕೊಂಡು ಬರ್ತಾ ಇದ್ದೀನಿ. ಹೂಸ್ ದಟ್ ಮೆಟಾಲಿಸ್ ಸಿಂಬರ್. ಯಾರದು ಮೆಟಾಲಿಸ್ ಸಿಂಬರ್ನ ಅವನು. ಕ್ಯಾಶಿಯಸ್, ನೋ ಇಟ್ ಈಸ್ ಕ್ಯಾಸ್ಕಾ ಒನ್ ಇನ್ಕಾರ್ಪೊರೇಟ್. ಅದು ಮೆಟಾಲಿಸ್ ಸಿಂಬರ್ ಅಲ್ಲ, ಅವನು ಕ್ಯಾಸ್ಕಾ. ಈ ಯೋಜನೆ, ಈ ಸಂಚಿನಲ್ಲಿ ಆತ ಕೂಡ ಒಬ್ಬ ಭಾಗಿಯಾಗಿದ್ದಾನೆ. ಆತ ಕೂಡ ಒಬ್ಬ ಸದಸ್ಯನಾಗಿ ಸೇರ್ಕೊಂಡಿದ್ದಾನೆ. ಟು ಅವರ್ ಅಟೆಂಪ್ಟ್ಸ್ ಆಮ್ ಐ ನಾಟ್ ಸ್ಟೇಟ್ ಫಾರ್. ಸಿನ್ನ, ನಮ್ಮ ಪ್ರಯತ್ನಕ್ಕೆ ಅವನು ಸೇರಿಕೊಂಡಿದ್ದಾನೆ. ಸಿನ್ನ, ನೀನು ನನ್ನನ್ನು ಕಾಯುತ್ತಿರಲಿಲ್ಲವೇ. ಸಿನ್ನ, ಐ ಆಮ್ ಗ್ಲಾಡ್ ಹೋ ನಾಟ್. ವಾಟ್ ಎ ಫಿಯರ್ಫುಲ್ ನೈಟ್ ಇಸ್ ದಿಸ್. ಅಯ್ಯೋ, ನನಗಿದು ಕೇಳಿ ತುಂಬ ಸಂತೋಷವಾಯಿತು. ಎಂತಹ ಭಯಾನಕ ರಾತ್ರಿ ಮಾರಾಯ ಇದು. ದೇಸ್ 2 or 3 of us have seen ಸ್ಟ್ರೇಂಜ್ ಸೈಟ್ಸ್. ನಮ್ಮಲ್ಲಿ 2 ಅಥವಾ 3 ಜನರು ವಿಚಿತ್ರವಾದ ಘಟನೆಗಳನ್ನು ನೋಡ್ತಾ ಇದ್ದೇವೆ. ಲೈಕ್ ಸ್ಟ್ರೇಂಜ್ ಸೈಟ್ಸ್ ಅಂದರೆ ಅಲೌಕಿಕ ಅಥವಾ ಅಸಾಮಾನ್ಯ ಘಟನೆಗಳು. ಇಲ್ಲಿ ನಾವು ಏನು ನೋಡ್ಕೊಂಡ್ಬಂದ್ವಿ ಅಂತ ಅಂದರೆ, ವಿಲಿಯಂ ಶೇಕ್ಸ್ಪಿಯರ್ ಅವ್ರು ಏನು ಮಾಡ್ತಾರೆ, ಯಾವುದೋ ಒಂದು ಅಪಾಯಗಳಾಗ್ತೈತೆ ಅಥವಾ ಶುಭ ಶಕುನಗಳಾಗ್ತೈತೆ ಅಂದರೆ ಅದನ್ನು ಏನು ಮಾಡ್ತಾರೆ, ಪ್ರಕೃತಿಯ ಮೂಲಕ ತಿಳಿಸ್ತಾರೆ. ಲೈಕ್ ಇಲ್ಲೂ ಅಷ್ಟೇ, ಏನೋ ಅಪಾಯ ಆಗ್ತೈತೆ ಅನ್ನೋದನ್ನ ಆಕಾಶದ ಮೂಲಕ ಅವರು ತಿಳಿಸ್ತಾ ಇದ್ದಾರೆ. ಮತ್ತು ಬರ್ಡ್ ಬಂದು ಮಾರ್ಕೆಟ್ ಪ್ಲೇಸಲ್ಲಿ ಕೂತ್ಕೊಂಡಿದ್ದು, ಲೈಕ್ ಈ ಥರ. ಇವಾಗ ನಮ್ಮ
ಇಂಡಿಯಾದಲ್ಲಿ ಹೇಗೆ ನಾವೇನೋ ಒಂದು ಮಾತನಾಡ್ತಾ ಇರ್ತೀವಿ, ಆಗ ಪಟ್ಟನೆ ಕರೆಂಟ್ ಬಂತಂದರೆ ಲೈಕ್ ಓ ನೋಡು ನಾನು ಹೇಳಿದ್ದು ಕರೆಕ್ಟ್, ಅದಕ್ಕೆ ಕರೆಂಟ್ ಬಂತು, ನಿಜ ಹೇಳ್ತಾ ಇದ್ದೀನಿ ನಾನು ಮಾತಾಡ್ತಾ ಇದ್ದಾಗ ಪಲ್ಲಿ ಸೌಂಡ್ ಮಾಡ್ತಾ ಅಂದರೆ ಎಸ್ ನಾನು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ. ಲೈಕ್ ಹೇಗೆ ನಾವು ಅದನ್ನ ಶಕುನಗಳಂತ ನಂಬ್ತೀವೋ ಹಾಗೇನೆ ರೋಮನರು ಪ್ರಕೃತಿಯ ವಿಕೋಪಗಳು ಅಥವಾ ಪ್ರಕೃತಿ ನಮಗೆ ಹೇಗೆ ಸ್ಪಂದಿಸುತ್ತೋ ಅದನ್ನು ಶಕುನಗಳು ಅಂತ ನಂಬ್ತಾರೆ. ಸೊ ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಕೂಡ ಅದನ್ನೇ ಯೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅಷ್ಟೇ ಅಲ್ಲ, ಅವ್ರು ಬರೆದಿರೋ ಎಷ್ಟೋ ಡ್ರಾಮಾದಲ್ಲಿ ನಾವು ಇದನ್ನು ನೋಡ್ಬೋದು. ಓಕೆ, ಮೂವ್ ಫಾರ್ವರ್ಡ್. ಕ್ಯಾಶಿಯಸ್, ಆಮ್ ಐ ನಾಟ್ ಸ್ಟೈಡ್ ಫಾರ್, ಟೆಲ್ ಮಿ, ನನ್ನನ್ನು ಕಾಯ್ತಿರ್ಲಿಲ್ವಾ ಹೇಳು. ಸಿನ್ನ, ಎಸ್ ಯು ಆರ್, ಹೌದು ನಾವು ನಿಮ್ಮನ್ನು ಕಾಯ್ತಾ ಇದ್ವಿ. ಹೋ ಕ್ಯಾಶಿಯಸ್, ಇಫ್ ಯು ಕುಡ್ ಬಟ್ ವಿನ್ ದ ನೋಬೆಲ್ ಬ್ರೂಟಸ್ ಟು ಅವರ್ ಪಾರ್ಟಿ. ಓ ಕ್ಯಾಶಿಯಸ್, ನಿನಗೆ ಸಾಧ್ಯವಾದರೆ ಗೌರವಾನ್ವಿತ ಬ್ರೂಟಸ್ನನ್ನು ಈ ಸಂಚಿಗೆ, ಆ ಸೀಸರ್ನ ಕೊಲ್ಲಿಕ್ಕೆ ನಾವೇನು ಸಂಚು ಮಾಡಿದ್ದೀವಿ ಅಲ್ವಾ, ಆ ಸಂಚಿಗೆ ಸೇರಿಸ್ಕೊಳ್ಬೇಕು. ಸೊ ಇಲ್ಲಿ ನೋಡಿ, ಕ್ಯಾಸ್ಕಾನ ಆಲ್ರೆಡಿ ಜಾಯಿನ್ ಮಾಡ್ಕೊಂಡಿದ್ದಾಯಿತು ಈ ಒಂದು ಕಾನ್ಸ್ಪಿರಸಿಗೆ. ನೆಕ್ಸ್ಟು ಕ್ಯಾಶಿಯಸ್ ಆಲ್ರೆಡಿ ಕಾನ್ಸ್ಪಿರೇಟರ್. ನೆಕ್ಸ್ಟು ಸಿನ್ನ ಬರ್ತಾನೆ, ಸಿನ್ನ ಆಲ್ರೆಡಿ ಕಾನ್ಸ್ಪಿರಸಿಯ ಭಾಗವಾಗಿರ್ತಾನೆ. ಈಗ ಬ್ರೂಟಸ್ನ ಸೇರಿಸ್ಕೊಬೇಕು ಅಂತ ಸಿನ್ನ ಹೇಳ್ತಾನೆ. ಸೊ ನೆಕ್ಸ್ಟ್ ನೋಡಿ, ಕ್ಯಾಶಿಯಸ್, ಬಿ ಯು ಕಾಂಟೆಂಟ್ ಗುಡ್ ಸಿನ್ನ, ಟೇಕ್ ದಿಸ್ ಪೇಪರ್. ಸರಿ ಸಿನ್ನ, ಈ ಒಂದು ಹಾಳೆಯನ್ನು ತೆಗೆದುಕೋ. ಆ್ಯಂಡ್ ಲುಕ್, ಯು ಲೇ ಇಟ್ ಇನ್ ದ ಪ್ಯಾರೇಟಸ್ ಚೇರ್. ಇದನ್ನು ಪ್ರೇಟರ್ ಅಂತಂದರೆ ರೋಮನ್ನ ಅಧಿಕಾರಿಯ ಒಂದು ಹುದ್ದೆ, ಓಕೆನಾ, ಆ ಒಂದು ಕುರ್ಚಿಯಲ್ಲಿ ಇಟ್ಟು ಬಾ ಇದನ್ನು. ವೇರ್ ಬ್ರೂಟಸ್ ಮೇ ಬಟ್ ಫೈಂಡ್ ಇಟ್, ಬ್ರೂಟಸ್ ಅದನ್ನು ಕಂಡುಕೊಳ್ಳುವಂತೆ, ಅದನ್ನು ಆ ಕಾಗದವನ್ನು ಆತ ನೋಡುವಂತೆ ಇದನ್ನು ತಗೊಂಡೋಗಿ ಅಲ್ಲಿಡಪ್ಪ. ಬ್ರೂಟಸ್ ಇದನ್ನು ಓದಬೇಕು, ಆ ಥರ ಇಟ್ಬಿಟ್ಪ. ಆ್ಯಂಡ್ ಥ್ರೋ ದಿಸ್, ಮತ್ತು ಇನ್ನೊಂದು ಈ ಪೇಪರ್ ಇದೆ ಅಲ್ವಾ, ಇನ್ ಅಟ್ ಈಸ್ ವಿಂಡೋ ಸೆಟ್ ದಿಸ್ ಅಪ್ ವಿತ್ ವ್ಯಾಕ್ಸ್, ಇದನ್ನು ಅವನ ಕಿಟಕಿಯ ಒಳಗೆ ಹಾಕು. ಅವನ ರೂಮ್ ಏನಿದೆ ಅಲ್ಲ, ಆ ಕಿಟಕಿಯ ಒಳಗೆ ಈ ಪೇಪರನ್ನು ಹಾಕು. ಆ್ಯಂಡ್ ಅಗೇನ್ ಈ ಒಂದು ಪೇಪರ್ ಇದೆ ಅಲ್ಲ, ವ್ಯಾಕ್ಸ್ ಅಂದರೆ ಇಲ್ಲಿ ಮೇಣ ಅಂತ, ಇದನ್ನು ಮೇಣದಿಂದ ಅಂಟಿಸು ಅಪಾನ್ ಓಲ್ಡ್ ಬ್ರೂಟಸ್ ಸ್ಟ್ಯಾಚ್ಯೂ. ಸೊ ಬ್ರೂಟಸ್ನ ಪೂರ್ವಜರ ಪ್ರತಿಮೆಯ ಮೇಲೆ ಇದನ್ನು ಅಂಟಿಸು ಮೇಣದಿಂದ. ಆಲ್ ದಿಸ್ ಡನ್, ರಿಪೇರ್ ಟು ಪಾಂಪೆಸ್ ಪ್ರೋಚ್ ವೇರ್ ಯು ಶಾಲ್ ಫೈಂಡ್ ಅಸ್. ಸೊ ಎಲ್ಲ ಕೆಲಸಗಳನ್ನು ಮುಗಿಸಿದ ನಂತರ ಅಂತಂದರೆ ಆ ಕುರ್ಚಿಯ ಮೇಲೆ ಒಂದು ಪೇಪರ್ ಇಡು, ಅವನ ಕಿಟಕಿಯ ಒಳಗೆ ಒಂದು ಪೇಪರ್ ಹಾಕು, ಆ್ಯಂಡ್ ಆ ಪ್ರತಿಮೆಯ ಮೇಲೆ ಒಂದು ಪೇಪರ್ನ ಅಂಟಿಸು. ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದು ಆದಮೇಲೆ ಪಾಂಪೆಸ್ ಪೋರ್ಚ್ಗೆ, ಅಂದರೆ ಆ ಒಂದು ಪಾಂಪೆಯ ಪೋರ್ಚಲ್ಲಿ ನಾವಿರ್ತೀವಿ, ನಾವು ನಿನಗೋಸ್ಕರ ಅಲ್ಲಿ ಕಾಯ್ತಾ ಇರ್ತೀವಿ, ನೀನು ಅಲ್ಬಾ. ಈಸ್ ಡೆಷಿಯಸ್ ಬ್ರೂಟಸ್ ಆ್ಯಂಡ್ ಟ್ರೆಬಿನಿಯಸ್ ದೇರ್. ಓ, ಅಲ್ಲಿ ಬ್ರೂಟಸ್ ಮತ್ತು ಟ್ರೆಬಿನಿಯಸ್ ಇದ್ದಾರೆಯೇ. ಸಿನ್ನ, ಆಲ್ ಬಟ್ ಮೆಟಾಲಸ್ ಸಿಂಬರ್ ಆ್ಯಂಡ್ ಈಸ್ ಗಾನ್. ಮೆಟಾಲಸ್ ಸಿಂಬರನ್ನು ಹೊರತುಪಡಿಸಿ ಇನ್ನು ಮಿಕ್ತವರೆಲ್ಲ ಅಲ್ಲಿದ್ದಾರೆ, ಅವನು ಹೋಗಿದ್ದಾನೆ. ಟು ಸೀಕ್ ಯು ಅಟ್ ಯುವರ್ ಹೌಸಸ್. ವೆಲ್ ಐ ವಿಲ್ ಹಿ, ಅವನು ನಿನ್ನನ್ನು ನಿಮ್ಮ ಮನೆಯಲ್ಲಿ ಹುಡುಕಲು ಹೋಗಿದ್ದಾನೆ. ಸರಿ, ನಾನು ಬೇಗ ಹೋಗ್ತೇನೆ. ಆ್ಯಂಡ್ ಸೊ ಬೆಸ್ಟೋ ದಿಸ್ ಪೇಪರ್ಸ್ ಆಸ್ ಯು ಬ್ಯಾಡ್ ಮೀ, ನೀನು ಹೇಳಿದಂತೆ ಈ ಒಂದು ಪೇಪರ್ಗಳನ್ನು ನಾನು ಸರಿಯಾದ ಸ್ಥಳಗಳಲ್ಲಿ ಇಡ್ತೇನೆ. ಸೊ ಇದು ಕ್ಯಾಶಿಯಸ್ ಬ್ರೂಟಸ್ನನ್ನು ಸೆಳೆಯುವಂತಹ ಒಂದು ವಿಧ. ಲೈಕ್ ಅವನು ಒಂದು ನಕಲಿ ಪತ್ರವನ್ನು ಸಿದ್ಧ ಮಾಡಿರ್ತಾನೆ, ಆ ನಕಲಿ ಪತ್ರಗಳನ್ನು ಆತನಿಗೆ ಕೊಟ್ಟು ಇದನ್ನು ಅಲ್ಲಲ್ಲಿ ಇಟ್ಬಿಟ್ಬಾ ಅಂತ ಹೇಳ್ತಾನೆ. ನೆಕ್ಸ್ಟ್, ಕ್ಯಾಶಿಯಸ್, ದಟ್ ಡನ್, ರಿಪೇರ್ ಟು ಪಾಂಪೆಸ್ ಥಿಯೇಟರ್. ಈ ಕೆಲಸ ಮುಗಿದ ನಂತರ ಪಾಂಪೆಸ್ ಥಿಯೇಟರ್ಗೆ ಬಾರಪ್ಪ ಅಂತ ಹೇಳ್ತಾನೆ. ಸಿನ್ನ ಎಕ್ಸಿಟ್ಸ್, ಈಗ ಸಿನ್ನ ವೇದಿಕೆಯಿಂದ ಹೊರಗೆ ಹೋಗ್ತಾನೆ. ಕ್ಯಾಶಿಯಸ್, ಕಮ್ ಕ್ಯಾಸ್ಕಾ, ಯು ಆ್ಯಂಡ್ ಐ ವಿಲ್ ಹೆಡ್ ಹೇರ್ ಅ ಡೇ. ಬಾ ಕ್ಯಾಸ್ಕಾ, ಬೆಳಗಾಗುವ ಮೊದಲೇ ನೀನು ಮತ್ತು ನಾನು ಸಿ ಬ್ರೂಟಸ್ ಅಟ್ ಈಸ್ ಹೌಸ್, ಬ್ರೂಟಸ್ನ ಮನೆಗೆ ಹೋಗಿ ಅವನನ್ನು ಭೇಟಿಯಾಗೋಣ. ಲೈಕ್ ಈ ಕತ್ಲಲ್ಲೇ ನಮ್ಮ ಈ ಕಾರ್ಯಾಚರಣೆ ಮುಗ್ದೋಗ್ಬಿಡ್ಬೇಕು, ಬ್ರೂಟಸ್ನ ಸೆಳೆಯುವಂತಹ ಪ್ರಯತ್ನ ಜಯ ಆಗಬೇಕು. 3 parts ಆಫ್ ಹಿಮ್ ಈಸ್ ಅವರ್ಸ್ ಆಲ್ರೆಡಿ. ಬ್ರೂಟಸ್ನ 3 ಭಾಗಗಳು ಆಗಲೇ ನಮ್ಮ ಕಡೆ ಬಂದಿವೆ. ಅಂದರೆ ಬ್ರೂಟಸ್ನ ಮನಸ್ಸಿನ ಬಹುಭಾಗ ಈಗಾಗಲೇ ಸೀಸರ್ ವಿರುದ್ಧದ ನಮ್ಮ ಪಕ್ಷಕ್ಕೆ ಬರಲು ಸಿದ್ಧವಾಗಿದೆ ಅಂತ ಇಲ್ಲಿ ಕ್ಯಾಶಿಯಸ್ ಭಾವಿಸ್ತಾನೆ. ಆ್ಯಂಡ್ ದ ಮ್ಯಾನ್ ಎಂಟೈರ್ ಅಪಾನ್ ದ ನೆಕ್ಸ್ಟ್ ಅಕೌಂಟರ್ ಹೀಲ್ಸ್ ಹಿಮ್ ಹವರ್ಸ್. ಅವನ ಸಂಪೂರ್ಣ ವ್ಯಕ್ತಿತ್ವವನ್ನು ಮುಂದಿನ ಭೇಟಿಯಲ್ಲಿ ನಾವು ಸಂಪೂರ್ಣವಾಗಿ ನಮ್ಮ ಪಕ್ಷಕ್ಕೆ ಸೇರಿಕೊಳ್ಳುವಂತೆ ನಾವು ಮಾಡೋಣ. ಲೈಕ್ ಅವನು ಬ್ರೂಟಸ್ನನ್ನು ಸುಲಭವಾಗಿ ತಮ್ಮ ಕಾನ್ಸ್ಪಿರಸಿಗೆ ಸೇರಿಸ್ಕೊಬೋದು ಅಂತಹ ವಿಶ್ವಾಸ ಆತನಿಗೆ ಇರುತ್ತೆ. ಕ್ಯಾಸ್ಕಾ,
ಈ ಸಿಟ್ಸ್ ಐ ಇನ್ ಆಲ್ ದ ಪೀಪಲ್ಸ್ ಹಾರ್ಟ್ಸ್. ಸೊ ಬ್ರೂಟಸ್ ಎಲ್ಲ ಜನಗಳಿಂದ ಪ್ರೀತಿಸಲ್ಪಡ್ತಾ ಇದ್ದಾನೆ ಅಂತ ಅಂದರೆ ರೋಮ್ನ ಜನರ ಹೃದಯದಲ್ಲಿ ಆತ ಇದ್ದಾನೆ. ಆತನನ್ನು ಎಲ್ಲ ಜನರು ಇಷ್ಟಪಡ್ತಾರೆ, ಆತನಿಗೆ ಎಲ್ಲ ರೋಮನ್ ಜನರು ಗೌರವ ಕೊಡ್ತಾರೆ. ಆ್ಯಂಡ್ ದಟ್ ವಿಚ್ ವುಡ್ ಅಪಿಯರ್ ಅಫೆನ್ಸ್ ಇನ್ ಅಸ್ ಈಸ್ ಕೌಂಟ್ನೆನ್ಸ್ ಲೈಕ್ ರಿಚೆಸ್ಟ್ ಆಲ್ಕೆಮಿ ವಿಲ್ ಚೇಂಜ್ ಟು ವರ್ಚ್ಯೂ ಆ್ಯಂಡ್ ಟು ವರ್ತಿನೆಸ್. ಸೊ ನಾವು ಮಾಡುವಂತಹ ಎಂಥ ಕೆಲಸಗಳಿಗೂ ಅವನೊಬ್ಬನಿದ್ದರೆ ಇಡೀ ರೋಮ್ನ ಜನರು ಬೆಂಬಲ ನೀಡ್ತಾರೆ. ಲೈಕ್ ಇಲ್ಲಿ ಅಷ್ಟು ಗೌರವವನ್ನು ಆ ಒಂದು ಬ್ರೂಟಸ್ಗೆ ಈ ಜನರು ಕೊಡ್ತಾರೆ ಅಂತ ಅವನು ಹೇಳ್ತಾನೆ. ಕೇಶಿಯಸ್ ಹಿಮ್ ಹ್ಯಾಂಡ್ ಈಸ್ ವರ್ತ್ ಆ್ಯಂಡ್ ಅವರ್ ಗ್ರೇಟ್ ನೀಡ್ ಆಫ್ ಹಿಮ್. ಅವನು ಮತ್ತು ಅವನ ಗೌರವವೇ ನಮಗೆ ಬೇಕಾಗಿರೋದು, ಅದೇ ನಮಗೆ ಆಧಾರ. ಯು ಹ್ಯಾವ್ ರೈಟ್ ವೆಲ್ ಕಾನ್ಸಿಹೇಟೆಡ್. ನೀನು ಕರೆಕ್ಟಾಗಿ ಹೇಳಿದ್ಯಾ, ನೀನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಲೆಟ್ ಅಸ್ ಗೋ, ನಡಿ ಹೋಗೋಣ ಇಬ್ರು. ಫಾರ್ ಇಟ್ ಈಸ್ ಆಫ್ಟರ್ ಮಿಡ್ ನೈಟ್. ಇದು ಆಲ್ರೆಡಿ ಮಿಡ್ ನೈಟ್ ಆಗಿಬಿಟ್ಟಿದೆ. ಆ್ಯಂಡ್ ಎರೆಡೆ ವಿ ವಿಲ್ ಅವೇಕ್ ಹಿಮ್ ಆ್ಯಂಡ್ ಬಿ ಶ್ಯೂರ್ ಆಫ್ ಹಿಮ್. ಸೊ ಅವನನ್ನು ನಾವು ಎಚ್ಚರ ಮಾಡಬೇಕು. ಬೆಳಗಾಗೋ ಮೊದಲೇ ಅವನು ನಮ್ಮ ಟೀಮ್ನಲ್ಲಿ ಇದ್ದಾನಾ, ನಮ್ಮ ಈ ಒಂದು ಕಾನ್ಸ್ಪಿರಸಿಯಲ್ಲಿ ಸೇರ್ಕೊಂಡಿದ್ದಾನಾ ಅಂತ ಖಚಿತಪಡಿಸ್ಕೊಬೇಕು. ದ ಎಕ್ಸಿಟ್. ಸೊ